ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಡಿಸೆಂಬರ್ 8ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಓನ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲೌಡ್ ಇನ್ ಲಕ್ಷದ್ವೀಪ್ ಅನ್ನೋದಾಗಿದೆ. ಇದನ್ನ ಜಿಎಸ್ ಪೇಪರ್ 3 ಅಡಿಯಲ್ಲಿ ಅಗ್ರಿಕಲ್ಚರ್ ಹಾಗೂ ಎಕಾನಮಿ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ಲಕ್ಷದ್ವೀಪವನ್ನ ಕಂಪ್ಲೀಟ್ ಆಗಿ ಲಕ್ಷದ್ವೀಪ್ ಐಲ್ಯಾಂಡ್ಸ್ ಅನ್ನ ಆರ್ಗ್ಯಾನಿಕ್ ಅಗ್ರಿಕಲ್ಚರಲ್ ಏರಿಯಾ ಅಂತ ಹೇಳಿ ಡಿಕ್ಲೇರ್ ಮಾಡಲಾಗಿದೆ ಸೆಂಟ್ರಲ್ ಗವರ್ಮೆಂಟ್ನ ಕಡೆಯಿಂದ. ಇದರಿಂದಾಗಿ ಅಲ್ಲಿನ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗಳಿಗೆ ಹೆಚ್ಚಿನ ಬೆಲೆ ಅನ್ನುವಂಥದ್ದು, ಮೌಲ್ಯಯುತವಾದಂಥ ಒಂದು ಬೆಲೆ ಅನ್ನುವಂಥದ್ದು ಸಿಗುತ್ತೆ. ಜೊತೆಗೆ ಕೇಂದ್ರ ಸರ್ಕಾರದವರು ಹೊರತಂದಿರುವಂಥ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಪ್ರೋಗ್ರಾಮ್ ಫಾರ್ ಫುಡ್ ಪ್ರೊಸೆಸಿಂಗ್ ಏನಿದೆ, ಈ ಫುಡ್ ಪ್ರೊಸೆಸಿಂಗಿಗೆ ಒಂದು ಜಿಲ್ಲೆಗೆ ಒಂದು ಪ್ರಾಡಕ್ಟ್ ಅನ್ನ ಫುಡ್ ಪ್ರೊಸೆಸ್ ಮಾಡುವಂತ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆಯ ಅಡಿಯಲ್ಲಿ ಇಡೀ ಲಕ್ಷದ್ವೀಪ ಐಲ್ಯಾಂಡ್ ಅನ್ನೇ ಒಂದು ಸಿಂಗಲ್ ಡಿಸ್ಟ್ರಿಕ್ಟ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ. ಜೊತೆಗೆ ಕೋಕೋನಟ್ ಆಯಿಲ್ ಅನ್ನ ಇಲ್ಲಿನ ಪ್ರಾಡಕ್ಟ್ ಅಂತೇಳಿ ಐಡೆಂಟಿಫೈ ಮಾಡಲಾಗಿದೆ. ಹಾಗಾಗಿ ಇಲ್ಲಿ ಬೆಳೆಯುವಂತ ಕೋಕೋನಟ್ಸ್ ಗಳಿಗೆ ಹಾಗೂ ಅಲ್ಲಿನ ಕೋಕೋನಟ್ ಆಯಿಲ್ಗೆ ಹೆಚ್ಚಿನ ಮಹತ್ವ ಅನ್ನುವಂಥದ್ದು ದೊರಕುತ್ತೆ. ಒಟ್ಟಿನಲ್ಲಿ ಲಕ್ಷದ್ವೀಪದಲ್ಲಿ ಈ ಕೋಕೋನಟ್ ಅನ್ನ ಹೆಚ್ಚು ಬೆಳೆಯೋದ್ರ ಮುಖಾಂತರವಾಗಿ ಅವುಗಳನ್ನ ಪ್ರೊಸೆಸಿಂಗಿಗೆ ಬಳಸ್ಕೊಳ್ಬೇಕು. ಅಂದ್ರೆ ರಾ ಕೋಕೋನಟ್ ಅನ್ನ ಬೆಳೆದು ಅವುಗಳನ್ನ ಮಾರೋದಕ್ಕಿಂತ ಪ್ರೊಸೆಸಿಂಗಿಗೆ ಹೆಚ್ಚಿನ ಬಳಕೆಯನ್ನ ಮಾಡೋದ್ರ ಮುಖಾಂತರವಾಗಿ ಅಲ್ಲಿನ ರೈತರು ತಮ್ಮ ಒಂದು ಇನ್ಕಮ್ ಅನ್ನ ಡಬ್ಲಿಂಗ್ ಮಾಡ್ಕೊಳ್ಳೋದ್ರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬಹುದಾಗಿರುತ್ತೆ. ಯಾತಕ್ಕಾಗಿ ಅಂತಂದ್ರೆ ಈಗ ನಾವು ಲಕ್ಷದ್ವೀಪನಲ್ಲಿ ಬೆಳೆತಿರ್ತಕ್ಕಂಥ ಕೋಕೋನಟ್ಸ್ ಗಳನ್ನ ನಾವು ನೋಡಿದಾಗ ಒಂದು ವರ್ಷಕ್ಕೆ 10 ಕೋಟಿಯಷ್ಟು ಕೋಕೋನಟ್ಸ್ ಗಳನ್ನ ಆ ಒಂದು ಐಲ್ಯಾಂಡ್ ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಅದರಲ್ಲೂ ಎಷ್ಟು ಅಂತ ಅಂದ್ರೆ 12,000ದಷ್ಟು ಸ್ಮಾಲ್ ಹೋಲ್ಡಿಂಗ್ಸ್ ಗಳನ್ನ ನಾವು ಕಾಣ್ತೇವೆ. ಪ್ರತಿಯೊಂದರ ಸೈಜ್ ಅನ್ನು ನೋಡಿದಾಗ ಆನ್ ಎನ್ ಆವರೇಜ್ 0.25 ಹೆಕ್ಟೇರ್ಸ್ ಅಷ್ಟು, ಅಂದ್ರೆ 1/4 ಹೆಕ್ಟೇರ್ನಷ್ಟು ಜಾಗದಲ್ಲಿ 12,000 ಈ ರೀತಿ ಸ್ಮಾಲ್ ಹೋಲ್ಡಿಂಗ್ಸ್ ಗಳಲ್ಲಿ ಒಟ್ಟಾರೆಯಾಗಿ 2,800 ಹೆಕ್ಟೇರ್ಗಳಷ್ಟು ಜಾಗದಲ್ಲಿ ಒಂದು ವರ್ಷಕ್ಕೆ 10 ಕೋಟಿಯಷ್ಟು ಕೋಕೋನಟ್ಸ್ ಗಳನ್ನ ಅಲ್ಲಿ ಬೆಳೀತಾರೆ. ಆದ್ರೆ 3 ಕೋಟಿಯಷ್ಟು ಕೋಕೋನಟ್ಸ್ ಗಳನ್ನ ಮಾತ್ರವೇ ಅಲ್ಲಿ ಪ್ರೊಸೆಸಿಂಗಿಗೆ ಒಳಪಡಿಸ್ತಾರೆ. ಅಂದ್ರೆ ಪ್ರೊಸೆಸ್ಡ್ ಫುಡ್ ಆಗಿ ಅಥವಾ ಪ್ರೊಸೆಸ್ಡ್ ಆಯಿಲ್ ಆಗಿ ಅದನ್ನ ಅವರು ಮಾರುವಂತದ್ದು. ಆದ್ರೆ 7 ಕೋಟಿಯಷ್ಟು ಈ ತೆಂಗಿನಕಾಯಿಗಳನ್ನ ನೇರವಾಗಿ ತೆಂಗಿನಕಾಯಿಗಳನ್ನೇ ಮಾರೋದ್ರಿಂದ, ಅದರಲ್ಲೂ ಮೈನ್ ಲ್ಯಾಂಡಿಗೆ ಇವರು ಮಾರೋದ್ರಿಂದಾಗಿ ಅವರಿಗೆ ಆದಾಯ ಕಡಿಮೆ ಆಗುತ್ತೆ. ಯಾವುದೇ ಒಂದು ಫುಡ್ ಅನ್ನ ಪ್ರೊಸೆಸ್ಡ್ ಫುಡ್ ಅನ್ನಾಗಿ ಮಾಡಿ ಮಾರಿದಾಗ ಅದರ ಆದಾಯ ಹೆಚ್ಚಿನದಾಗಿರುತ್ತೆ. ಈಗ ನಾವು ನೆನ್ಪು ಮಾಡ್ಕೊಳ್ಬಹುದು, ಒಂದು ಜೋಳವನ್ನ ನಾವು ಖರೀದಿ ಮಾಡಿದ್ರೆ 10 ರಿಂದ 15 ರೂಪಾಯಿಗೆ ಒಂದು ಜೋಳದ ತೆನೆಯನ್ನ ನಾವು ಕೊಂಡ್ಕೋಬಹುದು. ಅದೇ ಜೋಳದ ತೆನೆಯಿಂದ ಬರುವಂತ ಜೋಳಗಳೇನಿರುತ್ತೆ, ಈ ಜೋಳಗಳನ್ನ ನಾವು ಪಾಪ್ಕಾರ್ನ್ ಆಗಿ ಮಾಡಿದ್ರೆ ಅದರಿಂದ 30 ರೂಪಾಯಿಯನ್ನ 40 ರೂಪಾಯಿಯನ್ನ ಪಡ್ಕೊಳ್ಬಹುದಾಗುತ್ತೆ. ಈ ರೀತಿ ಪ್ರೋಸೆಸ್ಡ್ ಫುಡ್ಡಿಗೆ ಆ ಪಾಪ್ಕಾರ್ನ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹಾರ್ಡ್ಲಿ 2-3 ರೂಪಾಯಿ ಅಥವಾ 5 ರೂಪಾಯಿ ನಾವು ಬಂಡವಾಳ ಹಾಕಿದ್ರು ಕೂಡ ಒಟ್ಟಾರೆ ಜೋಳ ಪ್ಲಸ್ ಪಾಪ್ಕಾರ್ನ್ ಆಗಿ ಮಾಡೋದಕ್ಕಾದಂತ ಹಣ ಎಷ್ಟು? 15 + 5 20 ರೂಪಾಯಿ ಆಯ್ತು. ಆದ್ರೆ ಆ ಪಾಪ್ಕಾರ್ನ್ಗೆ ದೊರೆಯುವಂತ ಹಣ ಎಷ್ಟು? 30 ರೂಪಾಯಿ ಅಂದಾಗ ಪ್ರೋಸೆಸ್ಡ್ ಫುಡ್ಡಿಗೆ ಹೆಚ್ಚಿನ ಬೆಲೆ ಅನ್ನುವಂಥದ್ದು ಇರುತ್ತೆ. ಈ ರೀತಿ ಪ್ರೊಸೆಸಿಂಗ್ ಅನ್ನುವಂಥದ್ದು ಅಲ್ಲಿ ಹೆಚ್ಚಿನದಾಗಿ ಆದ್ರೆ ಅವರಿಗೆ ಹೆಚ್ಚಿನ ಒಂದು ಲಾಭ ಸಿಕ್ಕಾಗುತ್ತೆ. ಅಲ್ಲಿನ ರೈತರು ತಮ್ಮ ಒಂದು ಹಣವನ್ನ ಅಥವಾ ತಮ್ಮ ಒಂದು ಇನ್ಕಮ್ ಅನ್ನ ದ್ವಿಗುಣಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಅಲ್ಲಿ ಪ್ರೊಸೆಸಿಂಗಿಗೆ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಇದೆ. ಅಲ್ಲಿನ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅನ್ನುವಂಥದ್ದು ಈಗ ಕೇವಲ 6 ತಿಂಗಳು ಮಾತ್ರ, ಯಾವಾಗ ವೆದರ್ ಡ್ರೈ ಇರುತ್ತೆ ಅಂದ್ರೆ ಮೇ ಇಂದ ಡಿಸೆಂಬರ್ ವರೆಗೂ ವೆದರ್ ಡ್ರೈ ಇರುವಂತ ಸಂದರ್ಭದಲ್ಲಿ ಮಾತ್ರವೇ ಅಲ್ಲಿನ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅನ್ನುವಂಥದ್ದು ಸದ್ಯಕ್ಕೆ ಕೆಲಸ ಮಾಡ್ತಿದೆ. ಆದ್ರೆ ಇನ್ನುಳಿದಂತ 7 ಕೋಟಿ ನಟ್ಸ್ ಗಳನ್ನು ಕೂಡ ಇನ್ನುಳಿದ 6 ತಿಂಗಳನ್ನು ಕೂಡ ಸರಿಯಾಗಿ ಬಳಕೆ ಮಾಡಿಕೊಂಡು ವರ್ಷದ 12 ತಿಂಗಳುಗಳು ಕೂಡ ಈ ಪ್ರೊಸೆಸಿಂಗ್ ಅನ್ನ ಅವರು ಶುರು ಮಾಡಿದ್ದೆ. ಆದ್ರೆ ಈಗಾಗಲೇ ಈ ಐಲ್ಯಾಂಡ್ ಜಾಗಕ್ಕೆ ಏನು ಕಂಪ್ಲೀಟ್ ಲಕ್ಷದ್ವೀಪ್ ಐಲ್ಯಾಂಡ್ ಅನ್ನೇ ಆರ್ಗ್ಯಾನಿಕ್ ಅಗ್ರಿಕಲ್ಚರಲ್ ಏರಿಯಾ ಅಂತ ಹೇಳಿ ಒಂದು ಟೈಟಲ್ ಏನ್ ದೊರಕಿದೆ, ಇದರಿಂದಾಗಿ ಅವರಿಗೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಆರ್ಗ್ಯಾನಿಕ್ ಫುಡ್ ಅಂದ ತಕ್ಷಣ ಅದ್ರ ಬೆಲೆ ಸಾಮಾನ್ಯವಾಗಿ ಹೆಚ್ಚಿನದಾಗೆ ಇರುತ್ತೆ. ಹಾಗಾಗಿ ಇವ್ರಿಗೂ ಕೂಡ ಹೆಚ್ಚಿನ ಬೆಲೆಯನ್ನ ಪಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಿದೆ. ಹಾಗಾಗಿ ಇಲ್ಲಿ ಬೆಳೆಯುವಂತ 10 ಕೋಟಿಯಷ್ಟು ಕೋಕೋನಟ್ಸ್ ಗಳನ್ನ ಇವರು ಪ್ರೊಸೆಸಿಂಗಿಗೆ ಒಳಪಡಿಸಿ ಇಲ್ಲಿನಿಂದ ಕೋಕೋನಟ್ ಆಯಿಲ್ ಅನ್ನ ಇವರು ಒಂದು ಕಡೆಗೆ ಮಾರಿದ್ದೇ ಆದಲ್ಲಿ ಇವರಿಗೆ ಹೆಚ್ಚು ಲಾಭ ಅನ್ನುವಂಥದ್ದು ಬರುತ್ತೆ. ಇದೇ ಕಾರಣದಿಂದ ಅಲ್ಲಿನ ಅಡ್ಮಿನಿಸ್ಟ್ರೇಟರ್ಸ್ ಗಳು ಈ ರೀತಿಯಾಗಿ ಹೆಚ್ಚಿನದಾಗಿ ಪ್ರೋಸೆಸ್ಡ್ ಕೋಕೋನಟ್ಸ್ ಗಳನ್ನ ಮಾರುವಂತ ಕಡೆಗೆ ಹೆಚ್ಚಿನ ಗಮನವನ್ನ ನೀಡ್ತಾ ಇರ್ತಕ್ಕಂಥದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇಲ್ಲಿ ಆರ್ಗ್ಯಾನಿಕ್ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇರೋದ್ರಿಂದ ಭಾರತದಲ್ಲಿ ಯಾವ ರಾಜ್ಯವನ್ನ ಮೊದಲ ಆರ್ಗ್ಯಾನಿಕ್ ರಾಜ್ಯ ಅಂತ ಹೇಳಿ ಗುರುತಿಸಿದ್ವಿ, ನಂತರದಲ್ಲಿ ಈಗ ಯಾವೆಲ್ಲ ರಾಜ್ಯಗಳು ಆರ್ಗ್ಯಾನಿಕ್ ರಾಜ್ಯಗಳು ಅಂತ ಗುರುತಿಸಿಕೊಂಡಿದ್ದೇವೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಡೇಟಾ ಆಫ್ ಟ್ರಾನ್ಸ್ಜೆಂಡರ್ ಪ್ರಿಸನರ್ಸ್ ಟು ಬಿ ಇನ್ಕ್ಲೂಡೆಡ್ ಇನ್ ರಿಪೋರ್ಟ್ಸ್ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಹೇಳ್ತಾ ಇರ್ತಕ್ಕಂಥದ್ದು. NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅನ್ನುವಂಥ ಒಂದು ಬ್ಯೂರೋ ಪ್ರತಿ ವರ್ಷವೂ ಕೂಡ ಕ್ರೈಮ್ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡುವಂತ ಅಂದ್ರೆ ಒಂದು ಕಾರ್ಯವನ್ನ ಮಾಡ್ಕೊಳ್ತಾ ಬರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕಲೆ ಹಾಕುವಂಥದ್ದು ಅಥವಾ ನಮಗೆ ಕ್ರೈಮ್ ನ ಬಗ್ಗೆ ಯಾವುದೇ ಒಂದು ರೆಕಾರ್ಡ್ಸ್ ಗಳು ಬೇಕು ಅಂದಾಗ ಈ ಬ್ಯೂರೋ ಅದನ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ಇಂಥ ಒಂದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅನ್ನುವಂಥದ್ದು ಎಲ್ಲಿ ಇದರ ಒಂದು ಮುಖ್ಯ ಕಚೇರಿಯನ್ನ ಕಾಣ್ತೇವೆ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ NCRB ಅನ್ನುವಂಥದ್ದು ಮುಂಬರುವಂತ ದಿನಗಳಲ್ಲಿ ಸಪರೇಟ್ ಥರ್ಡ್ ಜೆಂಡರ್ ಅನ್ನುವಂಥ ಒಂದು ಸಪರೇಟ್ ಕಾಲಮ್ನ ಅಡಿಯಲ್ಲಿ ಆನ್ಯುಯಲ್ ಪಬ್ಲಿಕೇಶನ್ ಅನ್ನ ಹೊರತರುವಂತ ಸಂದರ್ಭದಲ್ಲಿ ಇವರು ಮಾಡುವಂತ ಕ್ರೈಮ್ಸ್ಗಳು ಅಥವಾ ಈ ಥರ್ಡ್ ಜೆಂಡರ್ ಅಥವಾ ಟ್ರಾನ್ಸ್ಜೆಂಡರ್ ಪ್ರಿಸನರ್ಸ್ ಗಳ ಬಗ್ಗೆ ಕೂಡ ಮುಂದಿನ ರಿಪೋರ್ಟ್ಸ್ ಗಳಲ್ಲಿ ಸಪರೇಟ್ ಆಗಿ ಥರ್ಡ್ ಜೆಂಡರ್ ಅನ್ನುವಂಥ ಒಂದು ಕಾಲಮ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದಾಗಿ ಅವರ ಒಂದು ಪಬ್ಲಿಕೇಶನ್ ಅಲ್ಲಿ ಈ ಥರ್ಡ್ ಜೆಂಡರ್ ನ ಬಗ್ಗೆ ಕೂಡ ರಿಪೋರ್ಟ್ಸ್ ಗಳನ್ನ ನಾವು ಮುಂದಿನ ದಿನಗಳಲ್ಲಿ ಕಾಣಬಹುದಾಗುತ್ತೆ ಅನ್ನೋದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಥರ್ಡ್ ಜೆಂಡರ್ಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಕೂಡ ಒಳಹೊಂದುವುದರಿಂದ ಇನ್ನ NCRB ಡೇಟಾಗಳು
ಇದಕ್ಕೆ ಕುರಿತಾದಂತೆ ಟ್ರೈನಿಂಗ್ ಆಫ್ ಟ್ರೈನರ್ಸ್ ಆನ್ ಪ್ರಿಸನ್ ಸ್ಟ್ಯಾಟಿಸ್ಟಿಕ್ಸ್ ಇಂಡಿಯಾ ಅಂತ ಹೇಳಿ ಡಿಸೆಂಬರ್ 3 ಮತ್ತು 4ರಂದು 2 ದಿನಗಳ ಕಾಲ ಅವರಿಗೊಂದು ಟ್ರೈನಿಂಗ್ ಅನ್ನ ಆನ್ಲೈನ್ ಟ್ರೈನಿಂಗ್ ಅನ್ನ ಕೂಡ ನೀಡಲಾಗಿರ್ತಕ್ಕಂಥದ್ದು. ಯಾತಕ್ಕಾಗಿ ಅಂದ್ರೆ ಸೆನ್ಸಿಟೈಸ್ ಮಾಡಲಿಕ್ಕೆ, ಇನ್ಕ್ಲೂಷನ್ ಆಫ್ ಟ್ರಾನ್ಸ್ಜೆಂಡರ್ ಅನ್ನ ಜೆಂಡರ್ ಕ್ಲಾಸಿಫಿಕೇಶನ್ ನಲ್ಲಿ ಸೆನ್ಸಿಟೈಸ್ ಮಾಡುವಂತ ವಿಚಾರಕ್ಕಾಗಿ ಟ್ರೈನಿಂಗ್ ಅನ್ನ ನೀಡಲಿಕ್ಕೆ ಅಂತ ಹೇಳಿ ಈ ರೀತಿಯ ಒಂದು 2 ದಿನದ ಆನ್ಲೈನ್ ವರ್ಕ್ಶಾಪ್ ಅನ್ನ ಕೂಡ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಮಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು NCRBಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು. NCRBಯ ಮುಖ್ಯ ಕಚೇರಿಯಲ್ಲಿದೆ, ಯಾವಾಗ ಪ್ರಾರಂಭ ಆಯಿತು ಅಥವಾ ಯಾವ ಮಿನಿಸ್ಟ್ರಿ ಜೊತೆಗೆ ಇದು ಕಾರ್ಯವನ್ನು ಮಾಡುತ್ತೆ, ಈ ಎಲ್ಲ ವಿಚಾರಗಳು ನಿಮಗೆ ತಿಳಿದಿರಬೇಕಾಗುತ್ತೆ. ಜೊತೆಗೆ ಇತ್ತೀಚೆಗೆ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ಗಳನ್ನು ಕೂಡ ಈ ರಿಪೋರ್ಟ್ಸ್ ನಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳುವಂತ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಮಾಡಿದೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ NCRBಯ ಕೇಂದ್ರ ಕಚೇರಿಯನ್ನು ಎಲ್ಲಿ ನೋಡ್ತೀವಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ಆರ್ಟಿಕಲ್, ವಿಸಿಬಿಲಿಟಿ ಇನ್ ಸಿಟಿ ಡ್ರಾಪ್ಸ್ ಟು 0 ಫಾರ್ ದ ಫಸ್ಟ್ ಟೈಮ್ ದಿಸ್ ಸೀಸನ್ ಅಂತ ಹೇಳಿ ಡೆಲ್ಲಿ ಬಗ್ಗೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ವಿಸಿಬಿಲಿಟಿ ಅಂದಾಗ ನಮ್ಮ ಮುಂದಿರ್ತಕ್ಕಂಥ ವಸ್ತುಗಳಾಗಲಿ, ಪ್ರದೇಶಗಳಾಗಲಿ, ಜನಗಳಾಗಲಿ ಎಷ್ಟು ದೂರದವರೆಗೂ ಇರುವಂಥದ್ದು ನಮಗೆ ಕಾಣ್ತಾ ಹೋಗುತ್ತಲ್ಲ, ಇದನ್ನು ನಾವು ವಿಸಿಬಿಲಿಟಿ ಅಂತ ಕರಿತೇವೆ. ಆದರೆ ಡೆಲ್ಲಿಯಲ್ಲಿ ಈಗ ಚಳಿಗಾಲ ಮತ್ತು ಫಾಗ್ ಹೆಚ್ಚಾಗಿರುವಂಥದ್ದು ಅಥವಾ ಅಲ್ಲಿನ ಏರ್ ಕ್ವಾಲಿಟಿ ಕೂಡ ಹಾಳಾಗಿರುವಂಥದ್ರಿಂದ ಅಲ್ಲಿ ಏರ್ ಪೊಲ್ಯೂಷನ್ ಕೂಡ ಒಂದು ಕಾರಣ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ಅಲ್ಲಿ ಫಾಗ್ ಹೆಚ್ಚಾಗೋದ್ರಿಂದ ಮುಂದೆ ಯಾರಿದ್ದಾರೆ ಅನ್ನುವಂಥದ್ದು ಕಾಣದಾಗದಿರುವಂಥ ಪರಿಸ್ಥಿತಿಯನ್ನು ನಾವು ಕಾಣಬೇಕಾಗುತ್ತೆ. ಝೀರೋ ವಿಸಿಬಿಲಿಟಿ ಡ್ರಾಪ್ಸ್ ಟು 0 ಅಂತ ಕರೆದಾಗ, ಝೀರೋ ವಿಸಿಬಿಲಿಟಿ ಅಂತ ಯಾವುದನ್ನು ಕರಿತೇವೆ ಅಂತಂದ್ರೆ 100 ಮೀಟರ್ಸ್ ಒಳಗಿರುವಂಥವರು ಕೂಡ ಕಾಣದಾಗದೇ ಇರುವಂಥ ಸಂದರ್ಭವನ್ನು ನಾವು ಝೀರೋ ವಿಸಿಬಿಲಿಟಿ ಅಂತ ಹೇಳಿ ಕರೆಯುವಂಥದ್ದು. ಈ ರೀತಿ ಝೀರೋ ವಿಸಿಬಿಲಿಟಿ ಅನ್ನುವಂಥದ್ದು ಈ ಸೀಸನ್ ನಲ್ಲಿ ಮೊದಲ ಬಾರಿ ನಿನ್ನೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಡೆನ್ಸ್ ಫಾಗ್ ಅನ್ನ ನಾವು ನಿನ್ನೆ ನೋಡಿದಂಥದ್ದು. ಇದರಿಂದಾಗಿ ಅಲ್ಲಿನ ಪ್ಯಾಸೆಂಜರ್ಸ್ ಯಾರೆಲ್ಲ ಏರ್ಲೈನ್ಸ್ ಗಳಿಗೆ ಕಾಯ್ತಾ ಇದ್ರು, ಅಂದ್ರೆ ಯಾರು ಏರ್ಪೋರ್ಟ್ ನಲ್ಲಿ ತಮ್ಮ ಬುಕಿಂಗ್ಸ್ ಗಳನ್ನ ಮಾಡಿಕೊಂಡು ಬೇರೆ ಪ್ರದೇಶಕ್ಕೆ ಹೋಗೋದಕ್ಕೆ ಅಂತ ಹೇಳಿ ಕಾಯ್ತಾ ಇದ್ರು, ಅಂತ ಪ್ಯಾಸೆಂಜರ್ಸ್ ಎಲ್ಲರಿಗೂ ಕೂಡ ಡಿಲೇಯನ್ನ ಎಕ್ಸ್ಪ್ರೆಸ್ ಮಾಡಲಾಗಿದೆ. ಬಿಕಾಸ್ ಆಫ್ ವಿಸಿಬಿಲಿಟಿ ಕಡಿಮೆ ಇದ್ದಾಗ ಏರ್ಲೈನ್ಸ್ ಗಳನ್ನ ಡ್ರೈವ್ ಮಾಡೋದು ಕಷ್ಟ ಆಗುತ್ತೆ ಅನ್ನುವಂಥ ಕಾರಣದಿಂದ ವೆರಿ ಡೆನ್ಸ್ ಫಾಗ್ ಅನ್ನ ನಿನ್ನೆ ಬೆಳಿಗ್ಗೆ ನಾವು ಕಾಣಬಹುದಾಗಿತ್ತು. ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಟೆಂಪರೇಚರ್ಸ್ ಗಳನ್ನ ನೋಡಿದಾಗ ಮ್ಯಾಕ್ಸಿಮಮ್ 27 ಡಿಗ್ರಿ ಸೆಲ್ಸಿಯಸ್ ಅಷ್ಟು, ಮಿನಿಮಮ್ 11 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಅನ್ನ ಡೆಲ್ಲಿ ಕಾಣ್ತಾ ಇದೆ. ಇದನ್ನ GS ಪೇಪರ್ 3 ನಾಡಿಯಲ್ಲಿ ಎನ್ವಿರಾನ್ಮೆಂಟ್ ಮತ್ತು ಪೊಲ್ಯೂಷನ್ ನಾಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಪೊಲ್ಯೂಷನ್ ಹೆಚ್ಚಾದಂತೆಲ್ಲ ಮತ್ತು ಕ್ಲೈಮೇಟ್ ಚೇಂಜ್ ನಿಂದಾಗಿ ಜಾಗತಿಕ ತಾಪಮಾನದಲ್ಲಿ ಏರುಪೇರಾಗುವಂಥದ್ದು. ಕ್ಲೈಮೇಟ್ ಚೇಂಜ್ ಅಂದ ತಕ್ಷಣ ನಮಗೆ ಗ್ಲೋಬಲ್ ವಾರ್ಮಿಂಗ್ ಆಗುವಂಥದ್ದು, ತಾಪಮಾನ ಏರಿಕೆ ಆಗುವಂಥದ್ದು ಒಂದೇ ಅಲ್ಲ, ತಾಪಮಾನವು ವ್ಯತಿರಿಕ್ತವಾಗಿ ಪರಿಣಾಮ ಬೀರುವಂತೆ ತುಂಬಾನೇ ಕಡಿಮೆ ಆಗೋದಾಗಿರ್ಬೋದು, ತುಂಬಾನೇ ಜಾಸ್ತಿ ಆಗೋದಾಗಿರ್ಬೋದು, ಈ ರೀತಿ ಕ್ಲೈಮೇಟ್ ಚೇಂಜ್ ಅನ್ನು ನಾವು ಕಾಣ್ತಿದ್ದೇವೆ. ಈ ಎಲ್ಲ ಕಾರಣಗಳೊಟ್ಟಿಗೆ ಡೆಲ್ಲಿ ಇರುವಂತ ಆ ಪ್ರದೇಶ ಇರುವಂತ ಜಾಗ ಭೌಗೋಳಿಕವಾಗಿ ಎಲ್ಲಿದೆ ಅನ್ನುವಂಥದ್ದು, ಅಲ್ಲಿ ಯಾವ ರೀತಿಯಾಗಿ ಬೇರೆ ಬೇರೆ ಇಂಪ್ಯಾಕ್ಟ್ಸ್ ಗಳಾಗುತ್ತೆ, ಅಂದ್ರೆ ವೆದರ್ ಕಂಡೀಷನ್ಸ್ಗಳು, ಅಲ್ಲಿನ ವೆದರ್ ಕಂಡೀಷನ್ಸ್ಗಳಿಗೆ ಏನೆಲ್ಲ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡಿದಾಗ ಅಲ್ಲಿ ಹೆಚ್ಚಿನ ಚಳಿಗಾಲವನ್ನ ಅಥವಾ ಅಲ್ಲಿನ ಟೆಂಪರೇಚರ್ ಸಾಕಷ್ಟು ಕುಸಿತವನ್ನ ಕಾಣುವಂಥದ್ದನ್ನ ಈ ತಿಂಗಳುಗಳಲ್ಲಿ ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ತಿಂಗಳುಗಳಲ್ಲಿ ನಾವು ಕಾಣಬಹುದಾಗುತ್ತೆ. ಈ ಎಲ್ಲ ಕಾರಣದಿಂದ ಈಗ ಫಾಗ್ ಹೆಚ್ಚಾಗಿದೆ ಮತ್ತೆ ಪೊಲ್ಯೂಷನ್ ಕೂಡ ಹೆಚ್ಚಾಗಿರುವಂಥದ್ದು, ಈ ಎಲ್ಲ ಕಾರಣದಿಂದ ವಿಸಿಬಿಲಿಟಿ ಅನ್ನುವಂಥದ್ದು 0ಗೆ ಡ್ರಾಪ್ ಆಗಿದೆ ಅನ್ನೋದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆದ್ರೆ ವಿಸಿಬಿಲಿಟಿ 0 ಅನ್ನೋದನ್ನು ಯಾವುದನ್ನ ಕರಿತೇವೆ ಅನ್ನುವಂಥದ್ದು ಗೊತ್ತಿರಲಿ. 100 ಮೀಟರ್ ಒಳಗಿರುವಂಥ ವಸ್ತುವು ಕೂಡ ನಮಗೆ ಕಾಣದೇ ಆದಾಗ ಅಂತ ಪರಿಸ್ಥಿತಿಯನ್ನ ವಿಸಿಬಿಲಿಟಿ 0ಗೆ ಡ್ರಾಪ್ ಆಗ್ತಿದೆ ಅಂತ ಹೇಳಿ ಕರೆಯುವಂಥದ್ದು. ಈ ರೀತಿ ವಿಸಿಬಿಲಿಟಿ ಕಡಿಮೆ ಆದಾಗ ಫ್ಲೈಟ್ಸ್ ಗಳನ್ನ ಚಲಾವಣೆ ಮಾಡುವಂಥದ್ದು ಕಷ್ಟ ಆಗುತ್ತೆ. ಜೊತೆಗೆ ದಿನನಿತ್ಯದ ಜೀವನ ಶೈಲಿಗೂ ಕೂಡ ಇದು ಒಂದಷ್ಟು ಮಟ್ಟಿಗೆ ಎಫೆಕ್ಟ್ ಅನ್ನ ಉಂಟು ಮಾಡುತ್ತೆ. ಕಳೆದ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲ್ ಕೂಡ ಡೆಲ್ಲಿಸ್ ಏರ್ ಕ್ವಾಲಿಟಿ ಆಲ್ಮೋಸ್ಟ್ ಸಿವಿಯರ್ ಆಗ್ತದೆ ಅಂತ ಹೇಳಿ. ಸಿವಿಯರ್ ಅಂತ ನಾವು ಯಾವಾಗ ಕರಿತೇವೆ ಅಂತಂದ್ರೆ, ಯಾವಾಗ ಅಲ್ಲಿನ PM 2.5 ಅನ್ನುವಂಥದ್ದು ಡೆಲ್ಲಿಯಲ್ಲಿ ಅಥವಾ ಯಾವುದೇ ಒಂದು ಸಿಟಿಯಲ್ಲಿ 400ಗಿಂತ ಹೆಚ್ಚಿನ ಒಂದು ಯೂನಿಟ್ಸ್ಗಳನ್ನು ಹೊಂದಿರುತ್ತೆ, ಅದನ್ನು ನಾವು ಸಿವಿಯರ್ ಅನ್ನುವಂಥ ಕ್ಯಾಟಗರಿಗೆ ತರ್ತೇವೆ. ಈಗ ಡೆಲ್ಲಿ ಆಲ್ಮೋಸ್ಟ್ ಮತ್ತೆ 400 ಅನ್ನುವಂಥ ಒಂದು ಮಾರ್ಕನ್ನು ಟಚ್ ಮಾಡ್ತಿರೋದನ್ನು ನಾವಿಲ್ಲಿ ಕಾಣ್ತೇವೆ. ಹಾಗಾಗಿ ಇದನ್ನು ನಾವು ಸಿವಿಯರ್ ಅಂತ ಹೇಳಿ ಕರೆಯುವಂಥದ್ದು. ಸಿವಿಯರ್ ಹತ್ತಿರಕ್ಕೆ ಬಂದಿದೆ ಅಂತ ಹೇಳಿ ಗುರುತಿಸಬಹುದಾಗುತ್ತೆ. ಗಾಜಿಯಾಬಾದ್ನಲ್ಲಿ ಈಗಾಗಲೇ ಸಿವಿಯರ್ ಕಂಡೀಷನ್ ಅಲ್ಲಿ ಇರುವಂಥದ್ದು. ಡೆಲ್ಲಿಯಲ್ಲಿ ಕೂಡ ಕಳೆದ ತಿಂಗಳಲ್ಲಿ ಸಾಕಷ್ಟು ಬಾರಿ ನಾವು ಈ 400ಗೂ ಹೆಚ್ಚಿನ ಒಂದು 400 ಅನ್ನ ಕ್ರಾಸ್ ಮಾಡಿ PM 2.5 ಇದ್ದಿದ್ದನ್ನು ನಾವು ಕಾಣಬಹುದಾಗಿತ್ತು. ಹಾಗಾಗಿ ಡೆಲ್ಲಿಯ ಏರ್ ಕ್ವಾಲಿಟಿ ಕೂಡ ಸಿವಿಯರ್ ನಲ್ಲಿತ್ತು, ಮತ್ತೆ ಒಂದಷ್ಟು ಸುಧಾರಣೆಯನ್ನು ಕಂಡಿತ್ತು, ಮತ್ತೆ ಈಗ ಸಿವಿಯರ್ ಅನ್ನುವಂಥ ಒಂದು ಸ್ಥಾನಕ್ಕೆ ಬಂದಿರುವಂಥದ್ದು. ಗಾಜಿಯಾಬಾದ್, ನೋಯ್ಡಾದಂಥ ಪ್ರದೇಶಗಳಲ್ಲಿ ಈಗಾಗಲೇ ಸಿವಿಯರ್ ಕಂಡೀಷನ್ ಅಲ್ಲಿ ಅಲ್ಲಿನ ಏರ್ ಕ್ವಾಲಿಟಿ ಇರೋದನ್ನು ಕೂಡ ಕಾಣಬಹುದಾಗುತ್ತೆ. ಇನ್ನ ಗುಡ್ ಅಂತ ಕರೆಸ್ಕೊಳ್ಬೇಕು ಅಂತಂದ್ರೆ 0 ಇಂದ 50 ಅಷ್ಟು ಮಾತ್ರವೇ PM 2.5 ಇರಬೇಕಾಗುತ್ತೆ. ಸ್ಯಾಟಿಸ್ಫ್ಯಾಕ್ಟರಿ ಆದ್ರೆ 51 to 100, ಮಾಡರೇಟ್ ಅಂದಾಗ 101 to 200, ವೆರಿ ಪೂರ್ ಅಂದ್ರೆ 301 to 400, ಪೂರ್ ಅಂದಾಗ 201 to 300. ಇದು ಯಾತಕ್ಕೆ ಬೇಕು ಅಂತ ಅಂದ್ರೆ, ಈ ರೀತಿಯ ಏರ್ ಕ್ವಾಲಿಟಿ ಇಂಡೆಕ್ಸ್ ನಲ್ಲಿ ಸಿವಿಯರ್ ಅಂತ ಕರಿಬೇಕು ಅಂತಂದ್ರೆ ಏನ್ ಕಂಡೀಷನ್ ಅನ್ನ ಮೀಟ್ ಮಾಡಬೇಕು ಅನ್ನುವಂಥದ್ದು ನಮಗೆ ಸ್ಪಷ್ಟತೆ ಇರಲಿ. ಈ ರೀತಿ ವಿಷಯಗಳು ನಮಗೆ ಗೊತ್ತಿದ್ದಾಗ ನಾವೊಂದು ಎಸ್ಸೆ ಬರೆಯುವಾಗ, GS ಆನ್ಸರ್ಸ್ ಗಳನ್ನ ಬರೆಯುವಾಗ ಈ ಡೆಲ್ಲಿಯ ಏರ್ ಕ್ವಾಲಿಟಿ ಇಂಡೆಕ್ಸ್ ನಲ್ಲಿ ಡೆಲ್ಲಿ ನಗರದಲ್ಲಿ ನಾವು ಇಂಥ ಒಂದು ಕ್ಯಾಟಗರಿನಲ್ಲಿ ಡೆಲ್ಲಿ ಇರೋದನ್ನ ಕಾಣ್ತಿದ್ದೇವೆ ಅಂತ ಹೇಳಿ ನಾವು ಮೆನ್ಷನ್ ಮಾಡಿದ್ರೆ ನಮ್ಮ ಉತ್ತರಕ್ಕೆ ಒಂದಷ್ಟು ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಡೆಲ್ಲಿಯ ಏರ್ ಕ್ವಾಲಿಟಿ ಈಗ ಆಲ್ಮೋಸ್ಟ್ ಸಿವಿಯರ್ ಅನ್ನುವಂಥ ಒಂದು ಕಂಡೀಷನ್ಗೆ ಬಂದಿದೆ. ಯಾತಕ್ಕಾಗಿ ಅಂತ ಅಂದ್ರೆ ಅಲ್ಲಿನ PM 2.5 ಅನ್ನುವಂಥದ್ದು 400 ಅನ್ನುವಂಥದ್ದನ್ನ ಮೀಟ್ ಆಗ್ತಾ ಇದೆ. ಹಾಗಾಗಿ
ಮತ್ತೆ ಈ ರೀತಿ ಇದು ಎಷ್ಟರ ಮಟ್ಟಿಗೆ ಮುಟ್ಟುತ್ತೆ ಅನ್ನೋದನ್ನೆಲ್ಲ ತಿಳಿಸುವಂತ ಕಾರ್ಯವನ್ನ ಯಾರು ಮಾಡ್ತಾರೆ ಅಂತಂದ್ರೆ ಸಫರ್ ಅಂತಂದ್ರೆ ಸಿಸ್ಟಮ್ ಆಫ್ ಏರ್ ಕ್ವಾಲಿಟಿ ಅಂಡ್ ವೆದರ್ ಫೋರ್ಕಾಸ್ಟಿಂಗ್ ಅಂಡ್ ರಿಸರ್ಚ್ ಅಂತ ಹೇಳಿ ಡೆಲ್ಲಿಯಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನ ಮೇಂಟೈನ್ ಮಾಡುವಂತವ್ರು ಯಾರು ಅಂದಾಗ ಸಫರ್ ಅನ್ನುವಂಥದ್ದು ಕೂಡ ತಿಳಿದಿರಲಿ. ಮುಂದಿನ ಆರ್ಟಿಕಲ್ ಯುಎಸ್ ಚೈನಾ ಡಾಮಿನೇಟ್ ಆರ್ಮ್ಸ್ ಮಾರ್ಕೆಟ್ ಅಂತ ಹೇಳಿ ಒಂದು ಅಧ್ಯಯನ ನಮಗೆ ತಿಳಿಸ್ತಾ ಇದೆ. ಇದನ್ನ GS ಪೇಪರ್ 2 ನಾಡಿಯಲ್ಲಿ ಸೆಕ್ಯೂರಿಟಿ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಅಮೆರಿಕನ್ ಫರ್ಮ್ಸ್ಗಳು 61% ಸೇಲ್ಸ್ಗಳನ್ನ ಟಾಪ್ 25 ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳಿ ಯಾವೆಲ್ಲ ಸಂಸ್ಥೆಗಳು ಗುರುತಿಸ್ಕೊಳ್ಳುತ್ತೆ ಅಥವಾ ಕಂಪನೀಸ್ಗಳು ಗುರುತಿಸ್ಕೊಳ್ಳುತ್ತೆ ಅದರಲ್ಲಿನ 61% ಸೇಲ್ಸ್ಗಳನ್ನ ಎಕ್ಸ್ಪೋರ್ಟ್ ಅನ್ನ ಮಾಡಿರುವಂತದನ್ನ ನಾವು ನೋಡಿದಾಗ ಇದು ಅಮೆರಿಕಾದ ಫರ್ಮ್ಸ್ಗಳೇ ಹೆಚ್ಚಿನದಾಗಿ ಮಾಡಿರ್ತಕ್ಕಂಥದ್ದು. ನಂತರದಲ್ಲಿ ಚೀನಾ 15.7% ಟಾಪ್ 25 ಮ್ಯಾನುಫ್ಯಾಕ್ಚರರ್ಸ್ ಅಲ್ಲಿ 15.7% ಚೀನಾದ ಕಂಪನೀಸ್ಗಳೇ ಮಾಡಿರ್ತಕ್ಕಂಥದ್ದು. ಈ ಆರ್ಮ್ಸ್ಗಳ ವಿಚಾರಕ್ಕೆ ಬಂದಾಗ ಮಿಲಿಟರಿ ಎಕ್ಸ್ಪೆಂಡಿಚರ್ ಅನ್ನ ಸಾಕಷ್ಟು ಪ್ರದೇಶಗಳು ಕಂಟ್ರೀಸ್ಗಳು ಜಗತ್ತಿನ ಎಲ್ಲ ರಾಷ್ಟ್ರಗಳು ಮಾಡ್ತಾ ಹೋಗುತ್ತೆ. ಅದರಲ್ಲಿ ಭಾರತದ ವಿಚಾರಕ್ಕೆ ಭಾರತದ ಮಿಲಿಟರಿ ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು ಈಗ ಹೆಚ್ಚಿನದಾಗೆ ಆಗ್ತಾ ಇದೆ. ಭಾರತ $71.1 ಬಿಲಿಯನ್ ಈ ಬಾರಿ ಅಂದ್ರೆ 2019ರಲ್ಲಿ ಆ ಹಣವನ್ನ ಮಿಲಿಟರಿಗೆ ಅಂತ ಹೇಳಿ ವ್ಯಯ ಮಾಡೋದ್ರ ಮುಖಾಂತರವಾಗಿ 3rd ಲಾರ್ಜೆಸ್ಟ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಮಾಡುವಂತ ರಾಷ್ಟ್ರ ಅಂತ ಹೇಳಿ ಕೂಡ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ನಾವು ಆರ್ಮ್ಸ್ಗಳಿಗೆ ಅಥವಾ ಒಂದು ಮಿಲಿಟರಿ ಎಕ್ಸ್ಪೆಂಡಿಚರ್ಗೆ ಅಂತ ಹೇಳಿ ಇಷ್ಟೆಲ್ಲ ಹಣವನ್ನ ಬಳಸ್ತಾ ಇದ್ರೆ ಟೋಟಲ್ ಸೇಲ್ಸ್ ಟಾಪ್ 25 ಕಂಪನೀಸ್ಗಳಿಂದ ಏನು ಆರ್ಮ್ಸ್ಗಳ ಸೇಲ್ಸ್ಗಳಲ್ಲಿ ಟೋಟಲ್ ಹಣ ಅನ್ನುವಂಥದ್ದು ಬಂದಿದೆ ಅದು 8.5% 2019ರಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಒಟ್ಟಾರೆಗೆ $361 ಬಿಲಿಯನ್ ಈ ಆರ್ಮ್ಸ್ ಸೇಲ್ ಅನ್ನುವಂಥದ್ದು ಟಾಪ್ 25 ಮ್ಯಾನುಫ್ಯಾಕ್ಚರರ್ಸ್ ಇಂದ ಆಗಿರ್ತಕ್ಕಂಥದ್ದು. ಇದು ಎಷ್ಟಕ್ಕೆ ಈಕ್ವಲ್ ಆಗುತ್ತೆ ಅಂತ ಅಂದ್ರೆ UN ಪೀಸ್ ಕೀಪಿಂಗ್ ಆಪರೇಷನ್ಸ್ಗಳ ಖರ್ಚನ್ನ ನಾವು ನೋಡಿದಾಗ ಇದಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣಕ್ಕೆ 50 ಬಾರಿಯಷ್ಟು ಹೆಚ್ಚಿನ ಹಣವನ್ನ ಹಾಕಿದ್ರೆ ಈ ಟಾಪ್ 25 ಕಂಪನೀಸ್ಗಳು ಸೇಲ್ ಮಾಡಿರುವಂತ ಆರ್ಮ್ಸ್ಗಳ ಪ್ರೈಸ್ಗೆ ಈಕ್ವಲ್ ಆಗುತ್ತೆ. ಅಂದ್ರೆ ಪೀಸ್ ಕೀಪಿಂಗ್ ಮಟ್ಟಕ್ಕೆ 50ರಷ್ಟು ಹೆಚ್ಚಿನ ಹಣವನ್ನ ನಾವು ಹೆಚ್ಚಿನದಾಗಿ ಈ ಆರ್ಮ್ಸ್ಗಳಿಗೆ ಪರ್ಚೇಸಿಂಗಿಗೆ ಆರ್ಮ್ಸ್ ಅಂಡ್ ಅಮ್ಯುನಿಟೀಸ್ಗಳ ಪರ್ಚೇಸಿಂಗಿಗೆ ಈ ಮಿಲಿಟರಿ ಎಕ್ಸ್ಪೆಂಡಿಚರ್ಗೆ ಅಂತ ಹೇಳಿ ವ್ಯಯ ಮಾಡ್ತಿರ್ತಕ್ಕಂಥದ್ದು. ಭಾರತವು ಕೂಡ ಇದಕ್ಕೆ ಹೊರತಾಗಿಲ್ಲ. ಯಾಕೆಂದ್ರೆ ಮಿಲಿಟರಿ ಎಕ್ಸ್ಪೆಂಡಿಚರ್ ಭಾರತದ್ದು ಕೂಡ ಬರ್ತಾ ಹೆಚ್ಚಿನದಾಗಿ ಆಗ್ತಾ ಇರ್ತಕ್ಕಂಥದ್ದು. ಇದರ ಬದಲಾಗಿ ನಮ್ಮ ರಾಷ್ಟ್ರ ಅಥವಾ ನಮ್ಮ ಜಗತ್ತು ಅನ್ನುವಂಥದ್ದು ಶಾಂತಿಗೆ ಹೆಚ್ಚಿನ ಒತ್ತನ್ನು ನೀಡಿದ್ದೇ ಆಗಿದ್ದಲ್ಲಿ ನಮ್ಮ ಸಾಮಾಜಿಕ ಸ್ಥಿತಿಗತಿ ಇನ್ನೂ ಕೂಡ ಹೆಚ್ಚಿನದಾಗಿ ಇರ್ತಾ ಇತ್ತು ಅಂತ ಹೇಳ್ಬೋದು. ಇಂಥ ಒಂದು ಟಾಪಿಕ್ಸ್ ಗಳನ್ನ ಡೈರೆಕ್ಟ್ ಆಗಿ ಒಂದು ಎಸ್ಸೆ ಕ್ವೆಶ್ಚನ್ ಆಗಿ ಕೂಡ ಕೇಳಬಹುದಾಗುತ್ತೆ ನಮಗೆ. ಅಂದ್ರೆ ಪೀಸ್ ಕೀಪಿಂಗ್ ಆಪರೇಷನ್ಸ್ ಗಳಿಗೆ ಹೆಚ್ಚಿನ ಹಣವನ್ನ ಮೀಸಲಿಡುವಂಥದ್ದು ಅಥವಾ ಸೋಷಿಯಲ್ ಡೆವಲಪ್ಮೆಂಟ್ಗೆ ನಾವು ಹೆಚ್ಚಿನ ಫೋಕಸ್ ಅನ್ನ ಮಾಡಬಹುದಾಗಿತ್ತು. ಈ ರೀತಿ ಮಿಲಿಟರಿಗೆ ಹೆಚ್ಚಿನ ಹಣವನ್ನ ವ್ಯಯ ಮಾಡೋದ್ರ ಬದಲಾಗಿ ಅಂತ ಹೇಳಿ ಇಂಥ ಒಂದು ಅಂಶಗಳನ್ನ ಎಸ್ಸೆ ಆಗಿ ಕೇಳಬಹುದು ಅಥವಾ GS ಪೇಪರ್ ನಲ್ಲಿ ನಾವು ಈ ಫ್ಯಾಕ್ಟ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಉತ್ತರಗಳನ್ನ ಬರೀಬಹುದಾಗುತ್ತೆ. ಭಾರತವು 3rd ಲಾರ್ಜೆಸ್ಟ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಅನ್ನು ಮಾಡುವಂತ ಕಂಟ್ರಿ ಆದ್ರೆ ಮೊದಲ 2 ಸ್ಥಾನವನ್ನ ಯಾವ ರಾಷ್ಟ್ರಗಳು ಪಡ್ಕೊಂಡಿದೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಚೈನಾ ಪುಷಸ್ ಫಾಲ್ಸ್ ಥಿಯರೀಸ್ ಅಬೌಟ್ ವೈರಸ್ ಅನ್ನೋದಾಗಿದೆ. ಇದನ್ನ GS ಪೇಪರ್ 2 ನಾಡಿಯಲ್ಲಿ ಹೆಲ್ತ್ ಅಡಿಯಲ್ಲಿ ಹಾಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಾಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಈ ಆರ್ಟಿಕಲ್ ನಲ್ಲಿ COVID-19 ವೈರಸ್ ನ ಮೂಲದ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಈ ಮೂಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ತಿಳಿದಿರುವಂತೆ ಚೀನಾದ ಹೂಬೆ ಪ್ರಾಂತ್ಯದ ವುಹಾನ್ ಅನ್ನುವಂಥ ಸಿಟಿಯಲ್ಲಿ ಮೊದಲ ಕೇಸ್ ಅನ್ನುವಂಥದ್ದು ರಿಪೋರ್ಟ್ ಆಗಿದ್ದಂಥದನ್ನ ಇವತ್ತು WHO ಆಗಿರ್ಬೋದು ಅಥವಾ ಇಡೀ ಜಗತ್ತಾಗಿರ್ಬೋದು ಗುರುತಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಚೀನಾದವರು ಇನಿಷಿಯಲ್ ಅಲ್ಲಿ ನಾವು ಮಿಸ್ಹ್ಯಾಂಡಲ್ ಮಾಡಿದ್ದೇವೆ ಅಂತ ಹೇಳಿ ಈ ಔಟ್ ಬ್ರೇಕ್ ಅನ್ನ ಇನಿಷಿಯಲ್ ಮಿಸ್ಹ್ಯಾಂಡಲಿಂಗ್ ಅನ್ನ ಮಾಡಲಿಲ್ಲ ಅಂದಿದ್ರೆ ಇಷ್ಟು ಜಾಗತಿಕ ಮಟ್ಟದಲ್ಲಿ ಎಪಿಡೆಮಿಕ್ ಆಗಿ ಇದು ಕಾಡ್ತಾ ಇರಲಿಲ್ಲ ಅಂತ ಹೇಳಿ ಜಾಗತಿಕವಾಗಿ ಎಲ್ಲ ರಾಷ್ಟ್ರಗಳು ಚೀನಾವನ್ನ ದೂಡುತ್ತೆ ಅನ್ನುವಂಥ ಉದ್ದೇಶದಿಂದ ಚೀನಾ ತನ್ನದೇ ಆದಂಥ ಫಾಲ್ಸ್ ಥಿಯರೀಸ್ಗಳನ್ನ ಪ್ರೊಪಗೆಂಡಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ ಉದಾಹರಣೆಯಾಗಿ ನೋಡೋದಾದ್ರೆ ಇತ್ತೀಚೆಗಷ್ಟೇ ಒಬ್ಬರು ಜರ್ಮನ್ ಸೈಂಟಿಸ್ಟು ಈ ಚೀನಾದಲ್ಲ ಈ ಒಂದು ವೈರಸ್ ಅನ್ನುವಂಥದ್ದು ಮೊದಲಿಗೆ ಕಾಣಿಸ್ಕೊಂಡಂಥದ್ದು ಅದ್ ಬದಲಾಗಿ ಇಟಲಿಯಲ್ಲಿ ಅಂತ ಹೇಳಿದಂಥದ್ದು. ಇದನ್ನ ಇವರ ಒಂದು ಫೋಟೋಸನ್ನ ಈ ಸೈಂಟಿಸ್ಟಿನ ಫೋಟೋಸನ್ನ ಹೆಚ್ಚಿನದಾಗಿ ಚೈನಾದ ನ್ಯೂಸ್ ಪೇಪರ್ಸ್ಗಳಲ್ಲಿ ನ್ಯೂಸ್ ಹೆಡ್ಲೈನ್ಸ್ಗಳಲ್ಲಿ ಕೂಡ ತೋರಿಸೋದ್ರ ಮುಖಾಂತರವಾಗಿ ಚೈನಾ ಇಸ್ ಇನೋಸೆಂಟ್ ಅಂತ ಹೇಳಿ ಚೈನಾದ ನ್ಯೂಸ್ ಪೇಪರ್ಸ್ಗಳಲ್ಲಿ ಬಂದಿದ್ದನ್ನ ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಈ ರೀತಿಯಾಗಿ ಗ್ಲೋಬಲ್ ಆಂಗರ್ ಅನ್ನ ಫೇಸ್ ಮಾಡಬೇಕು ಅಂತ ಹೇಳಿ ಚೀನಾದವರು ತನ್ನದೇ ಆದಂತ ಒಂದು ಫಾಲ್ಸ್ ಥಿಯರೀಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತದ್ದು ಅಥವಾ ವೈರಸ್ನ ಆರಿಜಿನ್ ಬಗ್ಗೆ ಹೇಳ್ತಾ ಇರುವಂತದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರ ಬಗ್ಗೆ ಈ ವೈರಸ್ಸಿನ ಆರಿಜಿನ್ ಎಲ್ಲ ಆಯ್ತು ಅನ್ನುವಂಥದ್ದು ಗೊತ್ತಾದ್ರೆ ಈ ವೈರಸ್ ಯಾವ ರೀತಿಯಾಗಿ ಬಂದಿರಬಹುದು ಮುಂದಿನ ದಿನಗಳಲ್ಲಿ ಬರದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಏನ್ ಮಾಡಬೇಕು ಎಲ್ಲವನ್ನ ಸ್ಪಷ್ಟವಾಗಿ ಅರಿಬಹುದು ಅನ್ನುವಂಥ ಉದ್ದೇಶದಿಂದ ವೈರಸ್ಸಿನ ಆರಿಜಿನ್ ಬಗ್ಗೆ ಕೂಡ ಸ್ಪಷ್ಟ ಮಾಹಿತಿ ಬೇಕು. ಅದ್ರ ಬಗ್ಗೆ ಕೂಡ ಹೆಚ್ಚಿನ ಗಮನವನ್ನು ನೀಡಬೇಕು. ಮತ್ತೆ WHO ಅದ್ರ ಕಡೆ ಕೂಡ ಒಂದು ಕಮಿಟಿಯನ್ನ ಈಗಾಗಲೇ ಫಾರ್ಮ್ ಮಾಡಿದೆ. ಅದರ ಆರಿಜಿನ್ ಬಗ್ಗೆ ಅದರ ಒಂದು ಸ್ಟ್ರಕ್ಚರ್ ನ ಬಗ್ಗೆ ಈ ರೀತಿ ಎಲ್ಲವನ್ನ ಅಧ್ಯಯನ ಮಾಡಬೇಕು ಅಂತ ಹೇಳಿ ಅದರಲ್ಲಿ 2 ಮೆಂಬರ್ ಕಮಿಟಿಯನ್ನ ಫಾರ್ಮ್ ಮಾಡಿದ್ದು ಆ 2 ಮೆಂಬರ್ಸ್ಗೆ ಚೀನಾಕ್ಕೆ ಬಂದು ಅಧ್ಯಯನವನ್ನ ಮಾಡಲಿಕ್ಕೆ ಕೂಡ ಅವರು ಅಲೋ ಮಾಡಿಲ್ಲದೆ ಇದ್ದಂಥದ್ದು. ಮೊನ್ನೆವರೆಗೂ ಅವರು ಚೀನಾಕ್ಕೆ ಕೂಡ ಭೇಟಿಯನ್ನ ನೀಡಿರಲಿಲ್ಲ. ಆದ್ರೆ ಚೀನಾದಲ್ಲೇ ಈ ವೈರಸ್ಸಿನ ಆರಿಜಿನ್ ಬಗ್ಗೆ ಸೈಂಟಿಸ್ಟ್ಗಳು ಒಂದು ಅಧ್ಯಯನದ ತಂಡವೊಂದನ್ನ ಮಾಡಿಕೊಂಡ ನಂತರದಲ್ಲಿ ಈಗ ಈ ಕಾರ್ಯಗಳು ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಏನ್ ತೋರಿಸ್ತಾ
ಇದೆ ಅಂತ ಅಂದರೆ, ಚೀನಾದವರು ಇತ್ತೀಚೆಗೆ ಹೇಳಿದಂಥ ಒಂದು ಥಿಯರಿ ಏನು ಅಂತ ಅಂದರೆ, ಓವರ್ಸೀಸ್ನಿಂದ ನಾವು ಫುಡ್ಡನ್ನು ತೊಗೊಂಡು ಬರ್ತಿರೋದ್ರಿಂದ ಪ್ಯಾಕೇಜ್ಡ್ ಫುಡ್ಡಲ್ಲಿ ಇದು ಬಂದಿರ್ಬೋದು ಚೀನಾಕ್ಕೆ ಅಂತ ಹೇಳಿ ಒಂದು ಥಿಯರಿನ ಮುಂದಿಟ್ಟಿದ್ರು. ನಂತರದಲ್ಲಿ ಇಂಡಿಯಾದಿಂದ ಕೂಡ ಬಂದಿರ್ಬೋದು ಅಂತ ಹೇಳಿ ಮತ್ತೊಂದು ಥಿಯರಿನ ತಂದಿದ್ದಂಥದ್ದು. ಈ ರೀತಿಯಾಗಿ ಬೇರೆ ಬೇರೆ ಥಿಯರೀಸ್ಗಳ, ಫಾಲ್ಸ್ ಥಿಯರೀಸ್ಗಳ ಮುಖಾಂತರವಾಗಿ ಚೀನಾ ತನ್ನ ಒಂದು ತಪ್ಪನ್ನು ಅಥವಾ ತನ್ನ ಮಿಸ್ ಹ್ಯಾಂಡ್ಲಿಂಗನ್ನು ನಾವು ಮಾಡಿದ್ವಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅಂತ ಹೇಳಿ ಬೇರೆ ಬೇರೆ ರಾಷ್ಟ್ರಗಳು ಅವರ ಮೇಲೆ ಏನು ಹೊರೆಯನ್ನು ಹಾಕ್ತಿದ್ದಾರೆ, ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಫಾಲ್ಸ್ ಥಿಯರೀಸ್ಗಳನ್ನು ಚೀನಾ ಹುಟ್ಟು ಹಾಕೋದಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನೋದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಮುಂದಿನ ಆರ್ಟಿಕಲ್ ಇಂಡಿಯಾ ಬಗ್ಸ್ ಚೈನಾಸ್ ರೆಕಾರ್ಡ್ ಎಕ್ಸ್ಪೋರ್ಟ್ ಶೋ ಅನ್ನೋದಾಗುತ್ತೆ. ಇದನ್ನು GS ಪೇಪರ್ 3 ಅಡಿಯಲ್ಲಿ ಎಕಾನಮಿ ಅಡಿಯಲ್ಲಿ ನಾವು ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ನಮಗೆ ತಿಳಿದಿರುವ ಹಾಗೆ ಮೇನಿಂದಲೂ ಕೂಡ ಚೀನಾದವರು ಭಾರತದ ಗಡಿಯಲ್ಲಿ ಪ್ರಾಬ್ಲಮ್ಸ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಪ್ರಾಬ್ಲಮ್ಸ್ಗಳಿಂದ ಹೊರಬರೋದಕ್ಕೆ, ಹಾಗೆ ಚೀನಾ ಮತ್ತು ಭಾರತದ ಸಂಬಂಧ ಹೇಗಿದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ಹಾಳಾಗ್ತಿರುವಂಥ ಹಿನ್ನೆಲೆಯಲ್ಲಿ ಭಾರತದವರು ಸಾಕಷ್ಟು ಚೀನಾದ ಆ್ಯಪ್ಸ್ಗಳನ್ನು 3 ಸುತ್ತಿನಲ್ಲಿ ಈಗ ಚೀನಾದ ಆ್ಯಪ್ಸ್ಗಳನ್ನು ಬ್ಯಾನ್ ಮಾಡಿರ್ತಕ್ಕಂಥದ್ದು ಮತ್ತು ನಮ್ಮ ಬೈಲ್ಯಾಟ್ರಲ್ ರಿಲೇಷನ್ಸು ಸರಿಯಾಗಿ ಇಲ್ಲದ ಕಾರಣದಿಂದ ನಮ್ಮಿಬ್ಬರ ನಡುವಿನ ಬೈಲ್ಯಾಟ್ರಲ್ ಟ್ರೇಡ್ ಡೆಫಿಸಿಟ್ ಅನ್ನುವಂಥದ್ದು ನವೆಂಬರ್ ತಿಂಗಳಲ್ಲಿ ಸಾಕಷ್ಟು ನ್ಯಾರೋ ಆಗಿರೋದನ್ನ ನಾವು ಕಾಣಬಹುದಾಗುತ್ತೆ. ಇದರಿಂದ ಭಾರತದ ಇಂಪೋರ್ಟ್ಸ್ ಅನ್ನುವಂಥದ್ದು, ಚೀನಾದ ಗೂಡ್ಸ್ಗಳಲ್ಲಿ ಭಾರತದ ಇಂಪೋರ್ಟ್ಸ್ಗಳು ಏನಿರ್ತಿತ್ತು ಅದು ಸಾಕಷ್ಟು ಕಡಿಮೆ ಆಗಿರೋದ್ರಿಂದಾಗಿ ಭಾರತ ಮತ್ತು ಚೀನಾದ ನಡುವಿನ ಗೂಡ್ಸ್ ಅಥವಾ ಟ್ರೇಡ್ ಅನ್ನು ನಾವು ನೋಡಿದಾಗ ಟ್ರೇಡ್ ಡೆಫಿಸಿಟ್ ಏನಿರ್ತಿತ್ತು ಅದು ಕಡಿಮೆ ಆಗಿರೋದನ್ನು ನಾವಿಲ್ಲಿ ಕಾಣಬಹುದಾಗುತ್ತೆ. ಆದರೆ ಚೈನಾದ ಎಕ್ಸ್ಪೋರ್ಟ್ಸ್ಗಳು ಅರೌಂಡ್ ದ ವರ್ಲ್ಡ್ ನಾವು ನೋಡಿದಾಗ ಲಾಸ್ಟ್ 3 ಇಯರ್ಸ್ಗಳಲ್ಲಿ ಫಾಸ್ಟೆಸ್ಟ್ ಗ್ರೋತನ್ನು ರಿಜಿಸ್ಟರ್ ಮಾಡ್ತಾ ಇದೆ. ಆಲ್ಮೋಸ್ಟ್ ಲಾಸ್ಟ್ 3 ಇಯರ್ಸ್ನಲ್ಲಿ ಚೈನಾ ಕಂಟಿನ್ಯೂಯಿಂಗ್ ರಿಕವರಿಯನ್ನು, ಮತ್ತು ಈಗ ಪ್ಯಾಂಡಮಿಕ್ನ ಸಂದರ್ಭದಲ್ಲೂ ಕೂಡ, ಗ್ಲೋಬಲ್ ಸ್ಲಂಪ್ ಆಗಿರುವಂಥ ಸಂದರ್ಭದಲ್ಲೂ ಕೂಡ ಅವರ ಎಕ್ಸ್ಪೋರ್ಟ್ಸ್ಗಳು ಹೆಚ್ಚಿನದಾಗಿ ಆಗ್ತಾ ಇರೋದನ್ನು ಅವರು ಎನ್ಶೋರ್ ಮಾಡ್ತಿದ್ದಾರೆ. ಆದರೆ ಭಾರತದೊಟ್ಟಿಗೆ ಚೀನಾದ ಒಂದು ಟ್ರೇಡನ್ನು ನಾವು ನೋಡಿದಾಗ ಭಾರತದ ಟ್ರೇಡ್ ಡೆಫಿಸಿಟ್ ಏನಿತ್ತು ಚೀನಾದೊಟ್ಟಿಗೆ ಅದು ಸಾಕಷ್ಟು ಕಡಿಮೆ ಆಗ್ತಾ ಇರುವಂಥದ್ದು. ಕಾರಣ ಇಷ್ಟೇ, ಭಾರತ ಮತ್ತು ಚೀನಾದ ನಡುವಿನ ಸಂಬಂಧಗಳು ಹದಗೆಡ್ತಿರುವಂಥ ಕಾರಣದಿಂದ ಭಾರತ ಸಾಕಷ್ಟು ಇಂಪೋರ್ಟ್ಸ್ಗಳನ್ನು ಚೀನಾದಿಂದ ಕಡಿಮೆ ಮಾಡ್ತಾ ಇರುವಂಥದ್ದು. ಮತ್ತು ಮೊನ್ನೆ ಕರೋನಾದ ಇಂಪ್ಯಾಕ್ಟ್ ಆದಂಥ ಸಂದರ್ಭದಲ್ಲಿ ಆತ್ಮನಿರ್ಭರ್ ಭಾರತಕ್ಕೆ ಹೆಚ್ಚಿನ ಒತ್ತನ್ನು ನಾವು ನೀಡಿದ್ರಿಂದ ಎಷ್ಟೋ ವಸ್ತುಗಳನ್ನು ನಮಗೆ ಬೇಕಾದಂಥದ್ದನ್ನು ಭಾರತದಲ್ಲೇ ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರುವಂಥದ್ದು. ಈ ಎಲ್ಲ ಕಾರಣದಿಂದ ಇಂಪೋರ್ಟ್ಸ್ಗಳನ್ನು ಕಡಿಮೆ ಮಾಡಿರುವಂಥದ್ದು. ಭಾರತದ ಆರ್ಥಿಕತೆ ಈಗೇನು ಕರೋನಾ ಬರೋಕೆ ಹಿಂದೆನೇ ಭಾರತದ ಆರ್ಥಿಕತೆ ಅನ್ನುವಂಥದ್ದು ಒಂದು ರೀತಿಯ ಡೌನ್ ಟರ್ನ್ ಅನ್ನು ಕಾಣ್ತಾ ಇತ್ತು. ನಂತರದಲ್ಲಿ ಈಗ ಕರೋನಾದ ಇಂಪ್ಯಾಕ್ಟ್ನಿಂದಾಗಿ, ಈ ಪ್ಯಾಂಡಮಿಕ್ನ ಇಂಪ್ಯಾಕ್ಟ್ನಿಂದಾಗಿ ಭಾರತದ ಆರ್ಥಿಕತೆಯಲ್ಲಿ 2020-21ರ ಒಂದು ಆರ್ಥಿಕ ವರ್ಷವನ್ನು ನೋಡಿದಾಗ, ಹಣಕಾಸು ವರ್ಷವನ್ನು ನೋಡಿದಾಗ ಮೊದಲ 2 ಕ್ವಾರ್ಟರ್ಸ್ಗಳಲ್ಲಿ ನಾವು GDP ಅನ್ನುವಂಥದ್ದು ಕಾಂಟ್ರಾಕ್ಷನ್ ಆಗಿರೋದನ್ನು ಕಾಣ್ತೇವೆ. ಹಾಗಾಗಿ RBI ಇದನ್ನು ಟೆಕ್ನಿಕಲ್ ರಿಸೆಷನ್ ಅಂತ ಕೂಡ ಕರೆದಿರ್ತಕ್ಕಂಥದ್ದು. ಭಾರತ ಈ ಒಂದು ಟೆಕ್ನಿಕಲ್ ರಿಸೆಷನ್ ಅನ್ನು ಕೂಡ ಎದುರಿಸಿರ್ತಕ್ಕಂಥದ್ದು. ಇಷ್ಟರ ಮಟ್ಟಿಗೆ ನಮ್ಮ ಆರ್ಥಿಕತೆ ಮೇಲೆ ತೊಂದರೆ ಆಗ್ತಿರುವಂಥ ಈ ಸಂದರ್ಭದಲ್ಲಿ ನಾವು ನಮ್ಮ ಆತ್ಮನಿರ್ಭರ್ ಭಾರತ್, ನಮಗೆ ಬೇಕಾಗಿರುವಂಥದ್ದನ್ನು ಭಾರತದಲ್ಲೇ ಪ್ರೊಡ್ಯೂಸ್ ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇರ್ತೇವೆ. ಒಂದು ಕಾರಣ. ಮತ್ತೊಂದು, ಭಾರತ ಮತ್ತು ಚೀನಾದ ನಡುವಿನ ಬೈಲ್ಯಾಟ್ರಲ್ ರಿಲೇಷನ್ಸ್ ಹದಗೆಡುತ್ತಿರುವಂಥ ಕಾರಣದಿಂದ ಚೀನಾದ ಸಾಕಷ್ಟು ಆ್ಯಪ್ಸ್ಗಳನ್ನು ಭಾರತ ಬ್ಯಾನ್ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಚೀನಾದಿಂದ ಆಗ್ತಿದ್ದಂಥ ಇಂಪೋರ್ಟ್ಸ್ಗಳನ್ನು ಕೂಡ ಸಾಕಷ್ಟು ಕಡಿಮೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ನವೆಂಬರ್ ತಿಂಗಳಲ್ಲಿ ಟ್ರೇಡ್ ಡೆಫಿಸಿಟ್ ಅನ್ನುವಂಥದ್ದು ಶಾರ್ಪ್ ಆಗಿ ನ್ಯಾರೋ ಆಗಿರ್ತಕ್ಕಂಥದ್ದನ್ನು ನಾವು ಈ ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಇದು ಭಾರತದ ಆರ್ಥಿಕತೆಯ ಮಟ್ಟಿಗೆ ಒಂದಷ್ಟು ಸುಧಾರಿತವಾದಂಥ ಒಂದು ನಡೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಟ್ರೇಡ್ ಡೆಫಿಸಿಟ್ ಯಾವುದೇ ದೇಶದೊಟ್ಟಿಗೆ ಭಾರತದ್ದು ಕಡಿಮೆ ಆಗ್ತಿದೆ ಅಂತಂದರೆ ಅದು ಒಂದು ಮಟ್ಟಿಗೆ ಭಾರತಕ್ಕೆ ಒಳ್ಳೆ ನಡೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಸ್ವಾವಲಂಬಿಗಳಾಗ್ತಾ ಇರ್ಬೋದು, ಅಥವಾ ನಮ್ಮಲ್ಲಿಯೇ ಅದರ ಪ್ರೊಡಕ್ಷನ್ ಅನ್ನುವಂಥದ್ದು ಆಗ್ತಾ ಇರ್ಬೋದು, ಅಥವಾ ನಾವು ಟ್ರೇಡನ್ನು ಇಂಪೋರ್ಟ್ ಅಂದರೆ ಯಾವುದೇ ಒಂದು ಗೂಡನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಆಲ್ಟರ್ನೇಟನ್ನು ಹುಡುಕೊಂಡಿರ್ಬೋದು. ಈ ಎಲ್ಲ ಕಾರಣಗಳಿಂದಾಗಿ, ಅದರಲ್ಲೂ ಚೀನಾದಿಂದ ನಮ್ಮ ಇಂಪೋರ್ಟ್ಸ್ಗಳು ಹೆಚ್ಚಿನದಾಗಿ ಆಗ್ತಾ ಇತ್ತು, ಟ್ರೇಡ್ ಡೆಫಿಸಿಟ್ ಹೆಚ್ಚಾಗಿತ್ತು. ಹಾಗಾಗಿ ಟ್ರೇಡ್ ಡೆಫಿಸಿಟ್ ಅನ್ನುವಂಥದ್ದು ಒಂದಷ್ಟು ಮಟ್ಟಿಗೆ ಕಡಿಮೆ ಆಗಿರುವಂಥದ್ದು ಭಾರತಕ್ಕೆ ಒಂದು ಒಳ್ಳೆ ನಡೆ ಅಂತಲೇ ಹೇಳ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ಟ್ರಾನ್ಸ್ಪರೆನ್ಸಿ ಈಸ್ ವೈಟಲ್ ಅನ್ನುವಂಥ ಒಂದು ಎಡಿಟೋರಿಯಲ್ ಆಗುತ್ತೆ. ಇದನ್ನು GS ಪೇಪರ್ 2 ಅಡಿಯಲ್ಲಿ ಹೆಲ್ತ್ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈಗ COVID-19 ವ್ಯಾಕ್ಸಿನ್ ಬಗ್ಗೆ ಹೆಚ್ಚಿನ ಮಾತುಕತೆ ಅನ್ನುವಂಥದ್ದು ನಮ್ಮ ನ್ಯೂಸ್ ಪೇಪರ್ನಲ್ಲೂ ಕೂಡ ಹೆಚ್ಚಿನ ಸುದ್ದಿ ಅನ್ನುವಂಥದ್ದು ಆಗ್ತಾ ಇರುವಂಥದ್ದು. COVID-19 ವ್ಯಾಕ್ಸಿನ್ ಅನ್ನುವಂಥದ್ದು ಇಂದಿಗೆ ನಾವು ನೋಡಿದಾಗ, ಇಂದಿನಿಂದ COVID-19 ವ್ಯಾಕ್ಸಿನನ್ನು ಮೊದಲ ಬಾರಿಗೆ ನಾವು ವ್ಯಾಕ್ಸಿನೇಷನ್ ಅನ್ನು ಮಾಡ್ತಿರೋದನ್ನು ಕೂಡ ಮೊದಲ ಕೇಸಸ್ಸನ್ನು ನಾವು ಕಾಣ್ತಾ ಹೋಗ್ತೇವೆ. ಈ ಎಡಿಟೋರಿಯಲ್ ಏನನ್ನ ಗಮನ ಕೊಡ್ತಾ ಇದೆ ಅಂತ ಅಂದರೆ, ಫೈಸರ್ ವ್ಯಾಕ್ಸಿನ್ ಇಂಡಿಯಾದ ರೆಗ್ಯುಲೇಟರ್ಸ್ಗಳಲ್ಲಿ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅನ್ನು ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ನಾಡನ್ನು ತನ್ನ ಒಂದು mRNA ವ್ಯಾಕ್ಸಿನ್ಗೆ ಪಡ್ಕೊಂಡಿದೆ. ಈ ಕಾರಣದಿಂದ ಪುಣೆ ಬೇಸ್ಡ್ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೂಡ ಭಾರತದ ರೆಗ್ಯುಲೇಟರ್ಸ್ಗಳನ್ನು ಅಪ್ರೋಚ್ ಮಾಡಿದೆ. ಇವರ ಒಂದು SII ಪುಣೆ ಬೇಸ್ಡ್ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನಿದೆ, ಇವರೊಟ್ಟಿಗೆ ಇದು ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು, ಆಸ್ಟ್ರಾಜೆನೆಕಾದವರು ಸೇರಿಕೊಂಡು ಮಾಡಿರ್ತಕ್ಕಂಥ ಕೋವಿಶೀಲ್ಡ್ ಅನ್ನುವಂಥ ವ್ಯಾಕ್ಸಿನ್ಗೂ ಕೂಡ ಇದೇ ರೀತಿಯ ಒಂದು ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅನ್ನು ನೀಡುವಂಥ ಒಂದು ಆಥರೈಸೇಷನ್ ಅನ್ನು ನೀಡಿ ಈ ಒಂದು ವ್ಯಾಕ್ಸಿನ್ಗೂ ಅಂತ ಕೂಡ ಕೇಳಿರ್ತಕ್ಕಂಥದ್ದು.
ಆದರೆ ಭಾರತದ ಈ ಒಂದು ಆಸ್ಟ್ರಾಜೆನೆಕಾ ಮತ್ತು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವರೆಲ್ಲ ಸೇರ್ಕೊಂಡು ಮಾಡ್ತಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಕೋವಿಶೀಲ್ಡ್ ಏನಿದೆ, ಈ ವ್ಯಾಕ್ಸಿನ್ಗೂ ಮತ್ತು ಫೈಸರ್ ವ್ಯಾಕ್ಸಿನ್ಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಅದೇನು ಅಂತ ಅಂದರೆ, ಆಸ್ಟ್ರಾಜೆನೆಕಾದ ಅಥವಾ ಈ ಆಕ್ಸ್ಫರ್ಡ್ ವ್ಯಾಕ್ಸಿನಿನ ಸ್ಟೇಜ್ 3 ಟ್ರಯಲ್ಸ್ ಅನ್ನುವಂಥದ್ದು ಈಗ ಯಾವುದೇ ರೆಗ್ಯುಲೇಟರಿ ಏಜೆನ್ಸಿಗಳಿಂದ ಇನ್ನೂ ಕೂಡ ನಾಡನ್ನು ಪಡೆದಿಲ್ಲ. ಆದರೆ ಫೈಸರ್ ರೆಗ್ಯುಲೇಟರಿ ಏಜೆನ್ಸಿಗಳಿಂದ ನಾಡನ್ನು ಪಡೆದಿತ್ತು. ಈಗ ಆಥರೈಸೇಷನ್ ಯೂಸ್ ಮಾಡ್ಕೊಳ್ಳೋದಕ್ಕೆ, ಎಮರ್ಜೆನ್ಸಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಕೂಡ ಒಂದು ನಾಡನ್ನು ಭಾರತದ ರೆಗ್ಯುಲೇಟರ್ಸ್ಗಳಲ್ಲಿ ಬರ್ತಿರ್ತಕ್ಕಂಥದ್ದು. ಆದರೆ ಪುಣೆ ಬೇಸ್ಡ್ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಆಕ್ಸ್ಫರ್ಡ್, ಆಸ್ಟ್ರಾಜೆನೆಕಾ ಇವರೆಲ್ಲ ಸೇರ್ಕೊಂಡು ಮಾಡ್ತಿರ್ತಕ್ಕಂಥ ಈ ಒಂದು ವ್ಯಾಕ್ಸಿನ್ ಅನ್ನು 4 ದೇಶಗಳಲ್ಲಿ ಫೇಸ್ 3 ಟ್ರಯಲ್ಸ್ಗಳನ್ನು ನಡೆದಿದೆ. ಆದರೆ ಇನ್ನೂ ಕೂಡ ಎಲ್ಲೂ ಕೂಡ ರೆಗ್ಯುಲೇಟರಿ ಏಜೆನ್ಸೀಸ್ಗಳಿಂದ ಒಂದು ನಾಡನ್ನು ಅವರು ಪಡ್ಕೊಂಡಿಲ್ಲ. ಆಸ್ಟ್ರಾಜೆನೆಕಾ ತನ್ನ ಡೀಟೇಲ್ಸ್ಗಳನ್ನು ಈಗ 131 ಕೋವಿಡ್-19 ಕೇಸಸ್ ಅನ್ನ ಫೇಸ್ 3 ಟ್ರಯಲ್ಸ್ಗಳಲ್ಲಿ ಏನು ಬಳಕೆ ಮಾಡ್ಕೊಂಡಿತ್ತೋ ಅದರ ಒಂದು ಡೇಟಾವನ್ನು UK ಮತ್ತು ಬ್ರೆಜಿಲ್ನಲ್ಲಿ ಯಾವ ರೀತಿ ಮಾಡಿತ್ತೋ ಅದರ ಸೇಫ್ಟಿ ಮತ್ತು ಎಫಿಕೆಸಿಯನ್ನು ಈಗ ಅದರ ಒಂದು ರಿಪೋರ್ಟ್ ಅನ್ನು ನೀಡಿದೆ. ಆದರೆ ಭಾರತದಲ್ಲಿ ನಡೆಸಿದಂಥ ಟ್ರಯಲ್ಸ್ಗಳ ಬಗ್ಗೆ ಇನ್ನೂ ಕೂಡ ತನ್ನದೇ ಆದಂಥ ಒಂದು ರಿಪೋರ್ಟ್ ಅನ್ನು ಅಥವಾ ಅದರ ಡೇಟಾವನ್ನು ನೀಡಿಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ಇವರಿಗೆ ಈಗಲೇ ಒಂದು ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅನ್ನು ನೀಡುವಂಥದ್ದು ಸರಿ ಅಲ್ಲ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಅನ್ಪ್ರೆಸಿಡೆಂಟೆಡ್ ಸ್ಪೀಡ್ ಅನ್ನುವಂಥದ್ದನ್ನು ನಾವು ಕಾಣ್ತಿದ್ದೇವೆ. ಯಾವುದೇ ಒಂದು ವ್ಯಾಕ್ಸಿನ್ ಅನ್ನು ಡೆವಲಪ್ಮೆಂಟ್ ಸ್ಟೇಜಿಂದ ಅಪ್ರೂವಲ್ ಪ್ರೋಸೆಸ್ಗೆ 1 ವರ್ಷದೊಳಗೆ ಮಾಡುವಂಥದ್ದು ಸಾಕಷ್ಟು ರಿಮಾರ್ಕಬಲ್ ಅಂತಲೇ ಕರಿಬೋದು. ಯಾಕೆಂದರೆ ಇದುವರೆಗೂ ನಮಗಿರ್ತಕ್ಕಂಥ ವ್ಯಾಕ್ಸಿನನ್ನು ನಾವು ನೋಡಿದಾಗ ಆ ವ್ಯಾಕ್ಸಿನ್ಸ್ಗಳನ್ನು ಕಂಡುಹಿಡಿದು ಅವುಗಳನ್ನು ಬಳಕೆ ಮಾಡ್ಕೊಳ್ಳುವಂಥ ಸ್ಥಾನಕ್ಕೆ ಬರಬೇಕು ಅಂತ ಅಂದರೆ ಆ ಎಲ್ಲ ಸ್ಟೇಜಸ್ಗಳನ್ನು ಅವು ಕಳ್ಕೊಂಡು ಬರೋದಕ್ಕೆ ಸಾಕಷ್ಟು ವರ್ಷಗಳೇ ಹಿಡಿದಿತ್ತು. ಅತಿ ವೇಗದಲ್ಲಿ ನಾವು ಇದುವರೆಗೂ ಕಂಡಿರ್ತಕ್ಕಂಥ ವ್ಯಾಕ್ಸಿನ್ ಕೂಡ 3-4 ವರ್ಷಗಳನ್ನು ತಗೊಂಡಿತ್ತು. ಆದರೆ ಈಗ 1 ವರ್ಷದ ಅವಧಿಯೊಳಗೆ ಡೆವಲಪ್ಮೆಂಟ್ ಸ್ಟೇಜ್ನಿಂದ ಹಿಡಿದು ಅಪ್ರೂವಲ್ ಪ್ರೋಸೆಸ್ ಅನ್ನು ಪಡ್ಕೊಂಡಿರುವಂಥದ್ದು ರಿಮಾರ್ಕಬಲ್ ಅಂತಾನೆ ಹೇಳ್ಬೋದು. ಅದಕ್ಕೆ ಕಾರಣಗಳನ್ನು ನೋಡಿದಾಗ ಸಾಕಷ್ಟು ಲೈವ್ಸ್ ಅನ್ನ ತಾಂಡಿದೆ, ಲೈವ್ಲಿಹುಡ್ಸ್ಗಳನ್ನು ಹಾಳು ಮಾಡಿದೆ. ಇದು ಮುಖ್ಯವಾದಂಥ ಕಾರಣ ಇರ್ಬೋದು. ಯಾಕೆಂದ್ರೆ ಈ ಹಿಂದೆ ಬಂದಿರುವಂಥ ಯಾವುದೇ ಕಾಯಿಲೆ ಕೂಡ ಕಂಪ್ಲೀಟ್ ಲಾಕ್ಡೌನ್ಸ್ಗಳನ್ನು ಇಡೀ ಜಗತ್ತು ಕಾಣುವಂತೆ ಮಾಡಿರಲಿಲ್ಲ. ಆದರೆ ಈಗ ನಾವು ನೋಡಿದಾಗ ಈ ವೈರಸ್ ಅಂತ ಒಂದು ಇಂಪ್ಯಾಕ್ಟ್ ಅನ್ನ ಇವತ್ತಿನ ಜಗತ್ತಿನಲ್ಲಿ ಮಾಡಿರೋದ್ರಿಂದ ಈ ವೈರಸ್ಗೆ ಈ ರೀತಿಯಾದಂಥ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು, ಅಪ್ರೂವಲ್ ಪ್ರೋಸೆಸ್ ಆಗಿರ್ಬೋದು, ಎಲ್ಲವೂ ಕೂಡ 1 ವರ್ಷದ ಒಳಗಡೆ ಸಿಗ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ನಾವು ಒಂದು ಅಂಶವನ್ನು ಗಮನಿಸಬೇಕಾಗಿರೋದು ಏನು ಅಂತ ಅಂದರೆ, ಸರ್ಕಾರಗಳು ರೆಗ್ಯುಲೇಟರಿ ಬಾಡೀಸ್ಗಳಿಗೆ ಈ ಎಂಟೈರ್ ಪ್ರೋಸೆಸ್ಸನ್ನು ಫಾಸ್ಟ್ ಟ್ರ್ಯಾಕ್ ಮಾಡಿ ಅಂತ ಹೇಳಿ ಅದನ್ನು ಅರ್ಜೆನ್ಸಿಯನ್ನು ಈ ರೆಗ್ಯುಲೇಟರಿ ಬಾಡೀಸ್ಗಳ ಮೇಲೆ ಸರ್ಕಾರಗಳು ಹೇರ್ತಾ ಇರ್ತಕ್ಕಂಥದ್ದು. ನಾವಿಲ್ಲಿ ನೆನಪಿಸ್ಕೊಳ್ಬೋದು, ಆಗಸ್ಟ್ 15ಗೆ ಈ ವರ್ಷಕ್ಕೇ ಭಾರತದಲ್ಲಿ ನಾವು ಒಂದು ವ್ಯಾಕ್ಸಿನನ್ನು ಪಡಿತೇವೆ ಅನ್ನುವಂಥ ಒಂದು ಸುದ್ದಿ ಕೂಡ ಹರಡಿದ್ದಂಥದ್ದು. ಆ ಸಂದರ್ಭದಲ್ಲಿ ನಾವು DGCAಗಾಗಿರ್ಬೋದು, ICMRಗಾಗಿರ್ಬೋದು, ಇವ್ರುಗಳ ಮೇಲೆ ಲೆಟರ್ಸ್ಗಳನ್ನು ಪ್ರಧಾನಮಂತ್ರಿಯವರ ಆಫೀಸಿಂದನೇ ಕೂಡ ಹೋಗಿದ್ದನ್ನು ನೆನಪಿಸ್ಕೊಳ್ಬೋದು. ಅಂದರೆ ಈ ಒಂದು ಪ್ರೋಸೆಸ್ಸನ್ನು ಫಾಸ್ಟ್ ಟ್ರ್ಯಾಕ್ ಮಾಡಿ ಅನ್ನುವಂಥ, ಮಾಡಲಿಲ್ಲ ಅಂತ ಅಂದರೆ ರಿಪರ್ಕಷನ್ಸ್ ಅನ್ನು ಎದುರಿಸಬೇಕು ಅನ್ನುವಂಥ ಒಂದು ಮಾತು, ಆ ಟೋನ್ನಲ್ಲಿ ಲೆಟರ್ಸ್ಗಳು ಹೋಗಿದ್ದಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೋದು. ಈ ವ್ಯಾಕ್ಸಿನೇಷನ್ ಮಾಡುವಂಥದ್ದು, ಇದನ್ನು ಡೆವಲಪ್ ಮಾಡುವಂಥದ್ದು, ಅಪ್ರೂವಲ್ ಮಾಡುವಂಥ ಈ ಸ್ಟೇಜ್ ಅನ್ನುವಂಥದ್ದು ಇಟ್ ರಿಕ್ವೈರ್ಸ್ ಟೈಮ್. ಇದರದೇ ಆದಂಥ ಸಮಯಾವಕಾಶ ಅದಕ್ಕೆ ಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಜೀವಗಳೊಟ್ಟಿಗೆ ಆ ಕಾರ್ಯಗಳು ನಡೆಯುತ್ತೆ. ವ್ಯಾಕ್ಸಿನೇಷನ್ ಅನ್ನು ಯಾವುದೇ ಒಂದು ವ್ಯಕ್ತಿ ಕೊಟ್ಟಾಗ ಅದು ಯಾವ ರೀತಿ ರಿಪರ್ಕಷನ್ಸ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಸಮಯಾವಕಾಶ ಬೇಕೇ ಬೇಕಾಗುತ್ತೆ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ರೆಗ್ಯುಲೇಟರ್ಸ್ಗಳ ಮೇಲೆ ಫಾಸ್ಟ್ ಟ್ರ್ಯಾಕಿಂಗ್ ಅನ್ನು ಮಾಡುವಂತೆ, ಎಂಟೈರ್ ಪ್ರೋಸೆಸ್ ಅನ್ನು ಫಾಸ್ಟ್ ಟ್ರ್ಯಾಕಿಂಗ್ ಅನ್ನು ಮಾಡುವಂತೆ ಗೌರ್ಮೆಂಟ್ಸ್ಗಳು ಪ್ರೆಷರ್ ಅನ್ನು ಹಾಕುವಂಥದ್ದು ಸರಿಯಾದ ಕಾರ್ಯ ಅಲ್ಲ ಅಂತ ಅನ್ಸುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಇದರಿಂದ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದು, ವ್ಯಾಕ್ಸಿನ್ ಸೇಫ್ಟಿಯ ಬಗ್ಗೆ ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದು ಅಥವಾ ಅದರ ಎಫಿಕಸಿಯ ಬಗ್ಗೆ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದು ಈಗ ನಮಗೆ ಇದೆ. ಎಷ್ಟೋ ಮಂದಿ ಈ ವ್ಯಾಕ್ಸಿನೇಷನ್ ತಗೊಳ್ಳೋದಕ್ಕೂ ಕೂಡ ಅವರಿಗೆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇನ್ನೂ ಕೂಡ ಇಲ್ಲದೆ ಇರತಕ್ಕಂಥದ್ದು. ಯಾಕೆ ಅಂತ ಅಂದ್ರೆ ಈ ವ್ಯಾಕ್ಸಿನ್ ಅನ್ನುವಂಥದ್ದು ಇಷ್ಟು ಶೀಘ್ರದಲ್ಲಿ ಬಂದಿರೋದ್ರಿಂದ ಎಷ್ಟರ ಮಟ್ಟಿಗೆ ಇದರ ಎಫಿಕಸಿ ಅನ್ನುವಂಥದ್ದು ಇರುತ್ತೆ, ಇದರ ಸೇಫ್ಟಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಪೀಪಲ್ಸ್ಗಳಲ್ಲಿ ಅಂದ್ರೆ ಜನಗಳ ಮನದಲ್ಲಿ ಇರುವಂಥ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಈ ಎಲ್ಲ ಕಾರಣದಿಂದ ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದು ಏನು ಇವಾಗ ಲ್ಯಾಕ್ ಆಗ್ತದೆ ಅದು ಇಲ್ಲದೆ ಇರುವಂತೆ ನೋಡ್ಕೊಳ್ಬೇಕಾಗತ್ತೆ. ಮಾಡರ್ನಾ ಆಗಿರ್ಬೋದು, ಫೈಸರ್ ಆಗಿರ್ಬೋದು, ಆಸ್ಟ್ರಾಜೆನೆಕಾ ಆಗಿರ್ಬೋದು, ಇವರು ಎಕ್ಸ್ಟ್ರಾರ್ಡಿನರಿ ಸ್ಟೆಪ್ಸ್ಗಳನ್ನು ಪಬ್ಲಿಕ್ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಟ್ರಯಲ್ ಪ್ರೋಟೋಕಾಲ್ಸ್ಗಳ ಬಗ್ಗೆ ಆಗಿರ್ಬೋದು, ಟೈಮ್ ಪಾಯಿಂಟ್ಸ್ಗಳ ಬಗ್ಗೆ, ಇಂಟ್ರಿಮ್ ಅನಾಲಿಸಿಸ್ ಆಫ್ ಫೇಸ್ 3 ಟ್ರಯಲ್ ಏನು ಭಾರತದಲ್ಲೇ ನಡೆದಿದೆ ಇದರ ಸೇಫ್ಟಿ ಎಫಿಕಸಿ ಬಗ್ಗೆ ಏನೆಲ್ಲ ಶೇರ್ ಮಾಡ್ಕೊಳ್ತಿದ್ದಾರೆ ಇದೆಲ್ಲ ಕೂಡ ಅನ್ಕ್ಲಿಯರ್ ಆಗಿ ಇರುವಂಥದ್ದು. ಆದರೆ US-ನ FDA ಕ್ಲಿಯರ್ ಆಗಿ ಸ್ಪೆಲ್ಔಟ್ ಮಾಡಿದೆ. ಅಟ್ಲೀಸ್ಟ್ 50% ಆಫ್ ದಿ ಎಫಿಕಸಿಯನ್ನು ನಾವು ವ್ಯಾಕ್ಸಿನೇಷನಲ್ಲಿ ಕಂಡ್ರೆ ಅಂಥ ಒಂದು ವ್ಯಾಕ್ಸಿನ್ಗೆ ಈಗ ಎಮರ್ಜೆನ್ಸಿ ಯೂಸ್ ಬೇಕಾಗಿರೋದ್ರಿಂದ ಅವರಿಗೆ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅನ್ನು ನೀಡಬಹುದು ಅಂತ ಹೇಳಿ. ಆದರೆ ಭಾರತದ ರೆಗ್ಯುಲೇಟರಿ ಏಜೆನ್ಸಿಗಳನ್ನು ನಾವು ನೋಡಿದಾಗ ಈ ರೀತಿಯ ಯಾವುದೇ ಒಂದು ಪ್ರೀ ಕಂಡೀಷನ್ ಅನ್ನು ಭಾರತದ ರೆಗ್ಯುಲೇಟರಿ ಏಜೆನ್ಸಿಗಳು ಹಾಕೊಂಡಿಲ್ಲದೆ ಇರತಕ್ಕಂಥದ್ದನ್ನು ನಾವು ಕಾಣಬಹುದಾಗುತ್ತೆ. ಇದು ಸರಿಯಲ್ಲ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಹಾಗಾಗಿ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದು ನಮ್ಮನ್ನು ಕಾಡುತ್ತೆ ಈ ವ್ಯಾಕ್ಸಿನೇಷನ್ ವಿಚಾರಕ್ಕೆ ಬಂದಾಗ. ಭಾರತದಲ್ಲಿ ಕೋವಿಶೀಲ್ಡ್ಗೆ ಫೇಸ್ 3 ಟ್ರಯಲ್ ಅನ್ನುವಂಥದ್ದು ಭಾರತದಲ್ಲಿ ಸೆಪ್ಟೆಂಬರ್ 21ರಂದು ಬಿಗಿನ್ ಆಗಿದ್ದಂಥದ್ದು. ಆದರೆ ಇದರ ಒಂದು ಎನ್ರೋಲ್ಮೆಂಟ್ ಕಂಪ್ಲೀಟ್ ಆಗಿರುವಂಥದ್ದು ನವೆಂಬರ್ 12ರಂದು. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಕೆಲವು ದಿನಗಳ ಹಿಂದಷ್ಟೇ ವ್ಯಾಕ್ಸಿನ್ ಅನ್ನುವಂಥದ್ದು ನೆಕ್ಸ್ಟ್ ಫ್ಯೂ ವೀಕ್ಸ್ಗಳಲ್ಲಿ ಇನ್ನೇನು ನಮಗೆ ಬಳಕೆಗೆ ಬರಬಹುದು ಅಂತ ಕೂಡ ಹೇಳಿದಂಥದ್ದನ್ನು ನೆನಪಿಸ್ಕೊಳ್ಬಹುದು. ವ್ಯಾಕ್ಸಿನೇಷನ್ಸ್ ಶೀಘ್ರದಲ್ಲಿ ಬಂದಷ್ಟು, ವ್ಯಾಕ್ಸಿನ್ ಶೀಘ್ರವಾಗಿ ಅವೈಲೇಬಲ್ ಇದ್ದು ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಶೀಘ್ರವಾಗಿ ಅದನ್ನು ಮಾಡೋದಕ್ಕೆ ನಾವು ಶುರು ಮಾಡಿದ್ರೆ ಅಥವಾ ಎಲ್ಲ ವ್ಯಕ್ತಿಗಳು ಕೂಡ ಅದರ ವ್ಯಾಕ್ಸಿನ್ ಅನ್ನು ಪಡ್ಕೊಳ್ಳೋದಕ್ಕೆ ಶುರು ಆದರೆ ಇದು ಸಾಕಷ್ಟು ಒಳಿತೆ ಆಗುತ್ತೆ ಇದರಿಂದ.
ಯಾಕೆಂದರೆ ಈಗಾಗಲೇ ಜನಜೀವನ ಅನ್ನುವಂಥದ್ದು ಈ ಹಿಂದೆ ಕೋವಿಡ್ಗೆ ಹಿಂದೆ ಇದ್ದಂಥ ಜನಜೀವನವನ್ನು ಇವಾಗ ನಾವು ಕಾಣ್ತಾ ಇಲ್ಲ. ಆದರೆ ಆ ರೀತಿಯ ಜನಜೀವನ ಮತ್ತೆ ಮರುಕಳಿಸಿದ್ರೆ ಎಲ್ಲರಿಗೂ ಕೂಡ ಒಳಿತಾಗುತ್ತೆ, ಆರ್ಥಿಕತೆಗೂ ಕೂಡ ಸುಧಾರಣೆ ಆಗುತ್ತೆ, ಎಷ್ಟೋ ಮಂದಿ ಕೆಲಸಗಳನ್ನು ಕಳ್ಕೊಂಡಿರುವಂಥವ್ರಿಗೆ ಮತ್ತೆ ಕೆಲಸ ಸಿಕ್ಕಿದಾಗುತ್ತೆ. ಆದರೆ ಇನ್ಎಫೆಕ್ಟಿವ್ ಆಗಿರುವಂಥ ಅನ್ಸೇಫ್ ಆಗಿರುವಂಥ ವ್ಯಾಕ್ಸಿನ್ಸ್ಗಳನ್ನು ನೀಡುವಂಥ ಒಂದು ಭಯ ಅನ್ನುವಂಥದ್ದು ಈಗಲೂ ಕೂಡ ಜನರಲ್ಲಿದೆ. ಈ ರೀತಿಯ ಒಂದು ಭಯವನ್ನು ಹುಟ್ಟಾಕುವಂತೆ ಅಂದರೆ ಒಂದು ಅರ್ಜೆನ್ಸಿನಲ್ಲಿ ಇಂಥ ಒಂದು ವ್ಯಾಕ್ಸಿನನ್ನು ನೀಡೋದೇ ಆದರೆ ಅಂಥ ವ್ಯಾಕ್ಸಿನೇಷನ್ ಬೇಕಾಗಿಲ್ಲ ಅನ್ನುವಂಥದ್ದು, ಅಂದರೆ ಇದ್ರ ಬಗ್ಗೆ ಹೆಚ್ಚಿನ ಗಮನ ಅನ್ನುವಂಥದ್ದು ಇರಲಿ ಅನ್ನುವಂಥದ್ದನ್ನು ಈ ಎಡಿಟೋರಿಯಲ್ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಒಂದು ಸರ್ವೆ ಅನ್ನುವಂಥದ್ದು ನಡೆದಿದೆ. ಲಂಡನ್ ಬೇಸ್ಡ್ ವ್ಯಾಕ್ಸಿನ್ ಕಾನ್ಫಿಡೆನ್ಸ್ ಪ್ರಾಜೆಕ್ಟ್ ಏನು ರಿವೀಲ್ ಅನ್ನು ಮಾಡಿದೆ ಅಂತ ಅಂದರೆ ಇಂಟೆಂಟ್ ಟು ಗೆಟ್ ವ್ಯಾಕ್ಸಿನೇಟೆಡ್ ಅನ್ನುವಂಥದ್ದು 87% ಭಾರತದಲ್ಲಿ ಇದ್ದರೆ 34% ಶೇಕಡ 34 ರೆಸ್ಪಾಂಡೆಂಟ್ಸ್ಗಳು ವರಿ ಆಗಿದ್ದಾರೆ ಅವರ ಒಂದು ಸೈಡ್ ಎಫೆಕ್ಟ್ಸ್ಗಳು ಯಾವ ರೀತಿ ಇರಬಹುದು ಅಂತ ಹೇಳಿ. ಶೇಕಡ 16% ಮಂದಿ ಫಾಸ್ಟ್ ಮೂವಿಂಗ್ ಟ್ರಯಲ್ಸ್ಗಳ ಬಗ್ಗೆ ಕನ್ಸರ್ನ್ ಆಗಿರುವಂಥದ್ದು, ಅಂದರೆ ಶೇಕಡ 87% ಮಂದಿಗೆ ವ್ಯಾಕ್ಸಿನ್ ಅನ್ನು ಪಡ್ಕೊಳ್ಳುವಂಥ ಉದ್ದೇಶ ಇದ್ರೂ ಕೂಡ, ಅಂದರೆ ವ್ಯಾಕ್ಸಿನ್ ಯಾವಾಗ ಬರುತ್ತೆ ಅಂತೇಳಿ ಅವ್ರು ಕಾತರದಿಂದ ಕಾಯ್ತಿದ್ರು ಕೂಡ ಶೇಕಡ 34% ಮಂದಿಗೆ ಸೈಡ್ ಎಫೆಕ್ಟ್ಸ್ಗಳು ಏನಾಗ್ಬೋದು ಈ ವ್ಯಾಕ್ಸಿನಿಂದ ಅಂತ ಹೇಳಿ ಕ್ವೆಶನಿಂಗ್ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಒಂದು ಮಟ್ಟಿಗೆ ಪೀಪಲ್ನ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಕುಸಿತ ಆಗ್ತದೆ ಈ ವ್ಯಾಕ್ಸಿನ್ ಅನ್ನು ಬಳಸೋದಕ್ಕೆ. ಮತ್ತೆ ಇನ್ನುಳಿದಂಥ ಶೇಕಡ 16% ಮಂದಿ ಫಾಸ್ಟ್ ಮೂವಿಂಗ್ ಟ್ರಯಲ್ಸ್ಗಳೇನಿದೆ ಇದರ ರಿಸಲ್ಟ್ಸ್ಗಳು ಯಾವ ರೀತಿ ಇರ್ಬೋದು, ಈ ವ್ಯಾಕ್ಸಿನಿನ ಎಫಿಕಸಿ ಯಾವ ರೀತಿ ಇರ್ಬೋದು, ಇವೆಷ್ಟು ಸೇಫ್ ಅನ್ನೋದ್ರ ಬಗ್ಗೆ ಕೂಡ ಕ್ವೆಶನ್ ಮಾರ್ಕ್ ಆಗ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಕ್ವೆಶನ್ ಮಾರ್ಕ್ಸ್ಗಳನ್ನು ತರುವಂಥ ವ್ಯಾಕ್ಸಿನೇಷನ್ ಅನ್ನು ತರೋದ್ರಿಂದಾಗಿ ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದು ಇಲ್ಲದೆ ಇರುವಾಗೆ ಆಗುತ್ತೆ. ಈಗ ನಮ್ಮ ಪ್ರಧಾನಮಂತ್ರಿಯವರು ಮುಂದಿನ ಕೆಲವು ವಾರಗಳಲ್ಲಿ ನಮಗೆ ವ್ಯಾಕ್ಸಿನ್ ಅನ್ನುವಂಥದ್ದು ದೊರಕುತ್ತೆ ಅಂತ ಹೇಳಿ ಈ ರೀತಿ ಸರ್ಕಾರಗಳು ಒಂದು ಮಾತುಗಳನ್ನು ಹೇಳುವಂಥದ್ದು, ನಿರ್ಧಾರಗಳನ್ನು ತಗೊಳ್ಳುವಂಥದ್ದು, ರೆಗ್ಯುಲೇಟರಿ ಬಾಡೀಸ್ಗಳ ಮೇಲೆ ಫಾಸ್ಟ್ ಟ್ರ್ಯಾಕ್ ಮಾಡಿ ಎಂಟೈರ್ ಪ್ರೋಸೆಸ್ ಅನ್ನ ಅಂತ ಹೇಳಿ ಒಂದು ಪ್ರೆಷರ್ ಅನ್ನು ಹಾಕುವಂಥದ್ದು, ಇಂಥ ಕಾರ್ಯಗಳು ನಡೆಯೋದ್ರಿಂದ ಸರಿಯಾದ ವ್ಯಾಕ್ಸಿನೇಷನ್ ದೊರಕೋದಿಲ್ಲ. ಹಾಗಾಗಿ ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಮಿಸ್ ಆಗುತ್ತೆ. ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದು ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನು ಹೊಂದುತ್ತೆ. ಇಂಡಿಯನ್ಸ್ ಸಾಕಷ್ಟು ಮಂದಿ ಈ ವ್ಯಾಕ್ಸಿನ್ನ ಬಗ್ಗೆ ಒಂದು ಗಮನವನ್ನು ಹರಿಸಿ ವ್ಯಾಕ್ಸಿನ್ ಅನ್ನು ತಗೊಳ್ಳೋದಕ್ಕೆ ಕಾತರರಾಗಿ ಕಾಯ್ತಾ ಇದ್ರು ಕೂಡ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೂ ಪ್ರತಿಯೊಂದು ಸ್ಟೇಜ್ ಆಫ್ ವ್ಯಾಕ್ಸಿನೇಷನ್ ಅಥವಾ ವ್ಯಾಕ್ಸಿನೇಷನಿನ ಟ್ರಯಲ್ಸ್ಗಳೇನಿದೆ ಇದರಲ್ಲಿ ಪ್ರತಿಯೊಂದು ಸ್ಟೇಜ್ನಲ್ಲೂ ಕೂಡ ಅವರ ಕನ್ಸರ್ನ್ಸ್ಗಳನ್ನು ಅಡ್ರೆಸ್ ಮಾಡ್ತಾ ಹೋಗಬೇಕಾಗತ್ತೆ. ಬರೀ ಗೈಡ್ಲೈನ್ಸ್ಗಳನ್ನು ವ್ಯಾಕ್ಸಿನ್ ಸೇಫ್ಟಿಯ ಬಗ್ಗೆ ರಾಜ್ಯಗಳಿಗೆ ಗೈಡ್ಲೈನ್ಸನ್ನು ಕೊಡದೆ ಈ ರೀತಿಯಾದಂಥ ಕನ್ಸರ್ನ್ಸ್ಗಳನ್ನು ಅಡ್ರೆಸ್ ಮಾಡುವಂಥದ್ದನ್ನು ಪ್ರತಿಯೊಂದು ಹಂತದಲ್ಲೂ ಮಾಡಬೇಕಾಗತ್ತೆ. ಈ ವ್ಯಾಕ್ಸಿನೇಷನನ್ನು ಮಾಡುವಂಥ ವಿಚಾರದಲ್ಲಿ ವ್ಯಾಕ್ಸಿನ್ ಕಂಡುಹಿಡಿಯೋದಾಗಿರ್ಬೋದು, ಡೆವಲಪ್ ಮಾಡೋದಾಗಿರ್ಬೋದು ಅಥವಾ ಟ್ರಯಲ್ಸ್ಗಳಾಗಿರ್ಬೋದು, ಎಲ್ಲ ಒಂದು ಪ್ರತಿಯೊಂದು ಸ್ಟೇಜ್ನಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿಯನ್ನು ತರುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಯಾರೆಲ್ಲ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ಗೆ ಅಂತ ಹೇಳಿ ಈ ಒಂದು ವ್ಯಾಕ್ಸಿನ್ ಅನ್ನ ಕೇಳ್ತಾ ಇದ್ದಾರೆ, ಇಂಥವ್ರಿಗೆ ಸೇಫ್ಟಿ ಮತ್ತು ಎಫಿಕಸಿ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಅವರಿಗೆ ಈ ಸೇಫ್ಟಿ ಮತ್ತು ಎಫಿಕಸಿಯ ಒಂದು ಕಾನ್ಫಿಡೆನ್ಸ್ ಅನ್ನು ನೀಡಿ ನಂತರದಲ್ಲಿ ವ್ಯಾಕ್ಸಿನೇಷನ್ ಅನ್ನ ಮಾಡಬೇಕಾಗುತ್ತೆ. ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದು ಒಂದು ವೈಟಲ್ ಆದ ಅಂಶ ಆಗುತ್ತೆ ಅನ್ನೋದನ್ನ ಒಟ್ಟಾರೆಯಾಗಿ ಈ ಎಡಿಟೋರಿಯಲ್ ನಮಗೆ ತಿಳಿಸ್ತಾ ಇರುವಂಥದ್ದು. ಮುಂದಿನ ಎಡಿಟೋರಿಯಲ್ ಅ ಗ್ರೌಂಡ್ ಹ್ಯಾಸ್ ಫಾಲನ್ ಔಟ್ ಫ್ರಮ್ ಬೆನೆತ್ ದ ಫಾರ್ಮರ್ಸ್ ಫೀಟ್ ಅನ್ನೋದಾಗಿದೆ. ಇದನ್ನ ಕಂಟೆನ್ಷಿಯಸ್ 3 ಫಾರ್ಮ್ ಬಿಲ್ಸ್ಗಳೇನಿದೆ ಇದರ ವಿರುದ್ಧವಾಗಿ ಈ ಒಂದು ಎಡಿಟೋರಿಯಲ್ ಅನ್ನು ನಾವು ಕಾಣ್ತಾ ಇರ್ತಕ್ಕಂಥದ್ದು. ಇದನ್ನ GS ಪೇಪರ್ 2 ಅಡಿಯಲ್ಲಿ ಪಾಲಿಟಿ, ಅದರಲ್ಲೂ ಕೂಡ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅಂಡ್ ದ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಆರ್ಟಿಕಲ್ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈಗಾಗಲೇ ಈ ಲಾಸ್ಗಳಲ್ಲಿ ಏನಿದೆ ಅನ್ನುವಂಥದ್ದು, ಇದರಲ್ಲಿ ಇರ್ತಕ್ಕಂಥ ಯಾವೆಲ್ಲ ಅಂಶಗಳಿಗೆ ಪ್ರತಿಭಟಿಸಿ ಈಗ ಹೋರಾಟಗಳು ನಡೀತಾ ಇದೆ ಅನ್ನುವಂಥದ್ದು, ಇದರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಪ್ರತಿದಿನ ಮಾಡ್ತಾ ಬಂದಿದ್ದೇವೆ. ಅದ್ರ ಬಗ್ಗೆ ಡೀಟೈಲ್ ಆದಂಥ ಡಿಸ್ಕಷನ್ ಇವತ್ತು ಬೇಕಾಗಲ್ಲ ಅನ್ಸುತ್ತೆ. ಫಾರ್ಮ್ ಆಕ್ಟ್ಸ್ ಅನ್ನುವಂಥದ್ದು ಫಾರ್ಮರ್ಸ್ ಅನ್ಫ್ರೆಂಡ್ಲಿ ಇದೆ ಅನ್ನುವಂಥದ್ದು ಮತ್ತು ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಅನ್ನ ವೈಲೇಷನ್ ಮಾಡುತ್ತೆ. ಯಾಕೆಂದ್ರೆ ಯಾವುದೇ ಸ್ಟೇಕ್ ಹೋಲ್ಡರ್ಸ್ ಅನ್ನ ಕನ್ಸರ್ನ್ ಮಾಡದೆ ರಾಜ್ಯಗಳಿಗೆ ಕೆಲವೊಂದು ವಿಚಾರಗಳಲ್ಲಿ, ಅಂದ್ರೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತ ಬಂದಾಗ ರಾಜ್ಯಗಳಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ನೀಡಬೇಕಾಗಿತ್ತು. ಆದರೆ ರಾಜ್ಯಗಳ ಗಣನೆಗೆ ತಗೊಳ್ಳದೆ, ರಾಜ್ಯಗಳ ಕನ್ಸಲ್ಟೇಷನ್ ಅನ್ನ ಮಾಡದೆ, ಮತ್ತೆ ಇದರಿಂದ ಎಫೆಕ್ಟ್ ಆಗುವಂತ ಫಾರ್ಮರ್ಸ್ ಆಗಿರ್ಬೋದು, ಫಾರ್ಮರ್ಸ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಇವರೆಲ್ಲರ ಕನ್ಸಲ್ಟೇಷನ್ ಅನ್ನ ಮಾಡದೆ ಕೇಂದ್ರ ಸರ್ಕಾರದವರು ಇಂಥ ಒಂದು ಬಿಲ್ಸ್ ಗಳನ್ನ ಪಾರ್ಲಿಮೆಂಟ್ ನಲ್ಲಿ ಇಟ್ಟಿದ್ದಂಥದ್ದು, ಪಾಸ್ ಮಾಡಿದಂಥದ್ದು, ಇಷ್ಟೆಲ್ಲ ಅಪೋಸಿಷನ್ ನಡುವೆಯೂ ಕೂಡ ಅದನ್ನ ಆಕ್ಟ್ ಆಗಿ ಕನ್ವರ್ಟ್ ಮಾಡುವಂಥದ್ದು, ಈ ಎಲ್ಲ ಕಾರ್ಯಗಳನ್ನ ಏನ್ ಮಾಡ್ತಿದ್ದಾರೆ, ಇದು ಫಾರ್ಮರ್ಸ್ ಫ್ರೆಂಡ್ಲಿ ಅಲ್ಲ ಅನ್ನುವಂಥದ್ದು, ಮತ್ತೆ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ ಸೇಫ್ ಗಾರ್ಡ್ಸ್ ಗಳನ್ನ ವೈಲೇಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಈ ಎಡಿಟೋರಿಯಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ಬಿಲ್ಸ್ ಗಳಿಂದಾಗಿ MSP ಅನ್ನುವಂಥದ್ದು ಮುಂಬರುವ ದಿನಗಳಲ್ಲಿ ಕಾಣೆಯಾಗಬಹುದು ಅಂತ ಹೇಳಿ, ಇದು ಬೇಡ ಅಂತ ಹೇಳಿ ಪ್ರೊಟೆಸ್ಟ್ ಅನ್ನ ಕಳೆದ 12-13 ದಿನಗಳಿಂದ ಡಿಲ್ಲಿ ಚಲೋ ಅನ್ನುವಂಥ ಹೆಸರಿನಲ್ಲಿ ಪ್ರೊಟೆಸ್ಟ್ ಅನ್ನ ಪಂಜಾಬ್ ಮತ್ತು ಹರಿಯಾಣದ ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಇದರಿಂದ ಹೆಚ್ಚಿನ ಒಂದು ತೊಂದರೆ ಅವರಿಗೆ ಆಗುತ್ತೆ ಅನ್ನುವಂಥ ಕಾರಣದಿಂದ, ಮತ್ತು APMC ಮಾರುಕಟ್ಟೆಗಳಿಗೆ ಈಗಾಗಲೇ ಇರುವಂತಹ ಒಂದು ಬೆಲೆಯನ್ನ ಅಥವಾ ಅವರಿಗಿರುವಂತಹ ಒಂದು ಸ್ಥಾನಮಾನವನ್ನ ಕುಸಿತವನ್ನ ಮಾಡುವಂತ ಬಿಲ್ಸ್ ಗಳನ್ನ ನಾವು ಬಿಲ್ ನಲ್ಲಿ ಇರತಕ್ಕಂಥ ಪ್ರಾವಿಷನ್ಸ್ ಗಳನ್ನ ಕಾಣ್ತೇವೆ. ಅಥವಾ APMC ಮಾರುಕಟ್ಟೆಯ ಹೊರಗಡೆ ಏನಾದರೂ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗಳಿಗೆ ಸಂಬಂಧಪಟ್ಟಂತ ಟ್ರೇಡ್ ಆದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಏನು ಎಕ್ಸ್ಟ್ರಾ ಅಮೌಂಟ್ ಅನ್ನ
ಟ್ಯಾಕ್ಸ್ ಅಥವಾ ಸೆಸ್ನ ರೂಪದಲ್ಲಿ ಹಾಕಬಹುದಾಗಿತ್ತು. ಅದನ್ನ ಕೂಡ ತಡೆಯುವಂತ ಕೆಲವೊಂದಷ್ಟು ಪ್ರಾವಿಷನ್ಸ್ಗಳನ್ನು ತಂದಿರುವಂತದ್ದು. ಇನ್ನು ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ನ ಅಡಿಯಲ್ಲಿ ಎಸೆನ್ಷಿಯಲ್ ಆಗಿ ಬೇಕಾಗುವಂತ ಕೆಲವೊಂದಷ್ಟು ಕಮೋಡಿಟೀಸ್ಗಳನ್ನ ಅವರು ಎಷ್ಟರ ಮಟ್ಟಿಗೆ ಸ್ಟಾಕ್ ಹೋಲ್ಡಿಂಗ್ ಅನ್ನ ಮಾಡಬಹುದು, ಸ್ಟಾಕ್ ಲಿಮಿಟ್ ಅನ್ನುವಂಥದ್ದನ್ನ ಯಾವಾಗ ನಾವು ಹಾಕಬಹುದು ಅನ್ನುವಂಥ ಕ್ರೈಟೀರಿಯಾಸ್ಗಳನ್ನು ಬದಲಾಯಿಸಿರುವಂಥದ್ದು. ಈ ಎಲ್ಲ ಕಾರಣಗಳಿಂದಾಗಿ ಇದು ರೈತರಿಗೆ ಅನ್ಫ್ರೆಂಡ್ಲಿ ಆಗುವಂತ ಒಂದು ಫಾರ್ಮ್ ಆಕ್ಟ್ಸ್ಗಳಾಗಿದೆ ಅಂತ ಹೇಳಿ ಈ ಎಡಿಟೋರಿಯಲ್ ನಲ್ಲಿ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇರತಕ್ಕಂಥದ್ದು. ಇದ್ರ ಬಗ್ಗೆ ನೇರವಾದಂತಹ ಒಂದು ಪ್ರಬಂಧವೇ ಬರಬಹುದು ಅಥವಾ GS ಪೇಪರ್ಸ್ ನಲ್ಲಿ ಕ್ವೆಶನ್ಸ್ ಗಳು ಕೂಡ ಬರಬಹುದಾಗುತ್ತೆ. ಹಾಗಾಗಿ ಇದನ್ನ ನೀವು ಡೀಟೇಲ್ ಆಗಿ ಓದ್ಕೊಂಡು ಒಂದಷ್ಟು ವ್ಯಾಲ್ಯೂ ಅಡಿಷನ್ ಅನ್ನ ಈ ರೀತಿಯ ಪ್ರತಿದಿನ ಕೂಡ ಇದ್ರ ಬಗ್ಗೆನೇ ಆರ್ಟಿಕಲ್ಸ್ ಗಳು ಬರ್ತಾ ಇರೋದ್ರಿಂದ ನೀವು ಆ ಆರ್ಟಿಕಲ್ಸ್ ಗಳನ್ನ ಓದಿದಾಗ ಒಂದೆರಡು ಅಂಶಗಳನ್ನ ಅದರಿಂದ ಕೂಡ ನೀವು ಅಡಿಷನ್ ಅನ್ನ ಮಾಡ್ಕೊಳ್ಬಹುದು. ಅಥವಾ ಅವತ್ತು ಮತ್ತೆ ಅದಕ್ಕೆ ಸಮಯವನ್ನ ಕೊಡೋದ್ರ ಬದಲು ಹೊಸದಾದಂತ ಒಂದು ಆರ್ಟಿಕಲ್ ಅನ್ನ ಓದ್ಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಬೇರೆ ವಿಷಯದ ಬಗ್ಗೆ ನೀವು ಕಲೆ ಹಾಕಬಹುದಾಗುತ್ತೆ. ಡಿಸೆಂಬರ್ 6ರಂದು ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ನಮ್ಮ ಮೊದಲ ಪ್ರಶ್ನೆ, ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅನ್ನ ಅಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಈ ಎರಡನ್ನೂ ಕೂಡ ಹೊಂದಿರತಕ್ಕಂಥದ್ದನ್ನ ನಾವು ಎಷ್ಟು ರಾಜ್ಯಗಳಲ್ಲಿ ಭಾರತದಲ್ಲಿ ಕಾಣ್ತೇವೆ ಅಂತ ಹೇಳಿ. ಎಷ್ಟು ರಾಜ್ಯಗಳಲ್ಲಿ ಅಂದಾಗ 6 ರಾಜ್ಯಗಳು ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಲಿ. ಯಾಕೆಂದ್ರೆ ಇದರ ಸಂಖ್ಯೆ 7ರಿಂದ 6 ಆಗಿದ್ದಂಥದ್ದು ಕಳೆದ ವರ್ಷದಲ್ಲಿ. ಜಮ್ಮು ಕಾಶ್ಮೀರವು ಕೂಡ ಒಂದು ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅನ್ನು ಹೊಂದಿದ್ದಂಥ ರಾಜ್ಯ ಆಗಿತ್ತು. ಆದರೆ ಜಮ್ಮು ಕಾಶ್ಮೀರ ಒಂದು ರಾಜ್ಯವನ್ನ 2 ಯೂನಿಯನ್ ಟೆರಿಟರೀಸ್ಗಳಾಗಿ ಬದಲಾಯಿಸಿದ ನಂತರದಲ್ಲಿ ಈಗ 6 ರಾಜ್ಯಗಳು ಮಾತ್ರವೇ ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅನ್ನ ಹೊಂದಿರತಕ್ಕಂಥವು. ಅವು ಯಾವ್ಯಾವು ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋಕೆ ಹೇಳಿದೆ. ಬಹಳ ಮುಂದೆ ಉತ್ತರಗಳನ್ನ ನೀಡಿದ್ದೀರಾ. ಸರಿ ಉತ್ತರಗಳನ್ನ ನೀಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, UP, ಬಿಹಾರ್ ಈ 6 ರಾಜ್ಯಗಳಲ್ಲಿ ನಾವು ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅನ್ನ ಕಾಣಬಹುದಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯಲ್ಲಿ ನಂಬರ್ ಆಫ್ MPsಗಳು ಸಂಸತ್ತಿನ ಸದಸ್ಯರನ್ನ ಲೋಕಸಭೆಯಲ್ಲಿ ಎಷ್ಟು ಮಂದಿಯನ್ನ ಕಾಣ್ತೇವೆ ಹಾಗೂ ರಾಜ್ಯಸಭೆಯಲ್ಲಿ ಎಷ್ಟು ಮಂದಿಯನ್ನ ಕಾಣ್ತೇವೆ, ಸದ್ಯಕ್ಕಿರುವಂತಹ ಸದಸ್ಯರ ಸಂಖ್ಯೆ ಎಷ್ಟು ಹಾಗೂ ಒಟ್ಟಾರೆ ನಮ್ಮ ಸಂವಿಧಾನದ ಈಗಿರುವಂತಹ ಸಂವಿಧಾನದ ಪ್ರಕಾರವಾಗಿ ಮ್ಯಾಕ್ಸಿಮಮ್ ಎಷ್ಟು ಮಂದಿಯನ್ನ ಅಲೋ ಮಾಡಬಹುದಾಗುತ್ತೆ ಅನ್ನೋದನ್ನ ಕೂಡ ನಾನು ಕೇಳಿದ್ದೆ. ಲೋಕಸಭೆಯಲ್ಲಿ ಸದ್ಯಕ್ಕೆ ನಾವು 543 ಮಂದಿ ಸಂಸದರನ್ನ ನಾವು ಕಾಣಬಹುದಾಗುತ್ತೆ. ಮ್ಯಾಕ್ಸಿಮಮ್ ಅಂತ ಅಂದ್ರೆ ನಮ್ಮ ಈಗಿನ ಸಂವಿಧಾನದ ಪ್ರಕಾರವಾಗಿ 552 ಮಂದಿಯನ್ನ ಒಟ್ಟಾರೆಯಾಗಿ ನಾವು ಮ್ಯಾಕ್ಸಿಮಮ್ ಕಾಣಬಹುದಾಗುತ್ತೆ. 543 ಯಾತಕ್ಕೆ ಅಂದ್ರೆ ಈ ಹಿಂದೆ ನಾವು ಇದುವರೆಗೂ 545 ಸಂಖ್ಯೆಯಲ್ಲಿ LSನ ಒಂದು ಮೆಂಬರ್ಸ್ ಗಳಿದ್ದಂಥದನ್ನ ಕಾಣಬಹುದಾಗಿತ್ತು. ಆದ್ರೆ ಇದರಲ್ಲಿ ಇಬ್ಬರು ಆಂಗ್ಲೋ ಇಂಡಿಯನ್ಸ್ ಅನ್ನ ಕಾಣ್ತಾ ಇದ್ವಿ. ಆಂಗ್ಲೋ ಇಂಡಿಯನ್ಸ್ ಗಳ ರೆಪ್ರೆಸೆಂಟೇಷನ್ ಅನ್ನುವಂಥದ್ದು ಸರಿಯಾಗಿ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಇಬ್ಬರು ಆಂಗ್ಲೋ ಇಂಡಿಯನ್ಸ್ ಗಳನ್ನ ನಮ್ಮ ಪ್ರೆಸಿಡೆಂಟ್ ಅವರು ನಾಮಿನೇಟ್ ಮಾಡಬಹುದಾಗಿತ್ತು ಲೋಕಸಭೆಗೆ. ಆದ್ರೆ ಈಗ ಆಂಗ್ಲೋ ಇಂಡಿಯನ್ಸ್ ಗಳ ಸಂಖ್ಯೆಯೇ ಕಡಿಮೆ ಇರೋದ್ರಿಂದ ಅವರ ರೆಪ್ರೆಸೆಂಟೇಷನ್ಗೆ ಅಂತ ಹೇಳಿ ಇಬ್ಬರನ್ನ ಆಂಗ್ಲೋ ಇಂಡಿಯನ್ಸ್ ಗಳನ್ನ MPs ಗಳನ್ನಾಗಿ ಆಯ್ಕೆ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನುವಂಥ ದೃಷ್ಟಿಯಿಂದ ಈಗ ಈ ಇಬ್ಬರು ಆಂಗ್ಲೋ ಇಂಡಿಯನ್ಸ್ ಇದ್ದಂತ ಒಂದು 2 ಸೀಟ್ಸ್ ಗಳನ್ನ ತೆಗೆದು ಹಾಕಿರೋದ್ರಿಂದ ಸದ್ಯಕ್ಕೆ ಲೋಕಸಭೆಯ ಮ್ಯಾಕ್ಸಿಮಮ್ ಸೀಟ್ಸ್ಗಳು 552 ಆಗಿದ್ರೆ ಲೋಕಸಭೆಯಲ್ಲಿ ಕರೆಂಟ್ಲಿ ಇರುವಂತದ್ದು 543 ಸೀಟ್ಸ್ಗಳು ಅನ್ನುವಂಥದ್ದು ಗೊತ್ತಿರಲಿ. ರಾಜ್ಯಸಭೆಗೆ ವಿಚಾರಕ್ಕೆ ಬಂದಾಗ ಮ್ಯಾಕ್ಸಿಮಮ್ 250 ಮಂದಿಯನ್ನ ರಾಜ್ಯಸಭೆ ಹೊಂದಿರಬಹುದು. ಸದ್ಯಕ್ಕೆ ರಾಜ್ಯಸಭೆಯಲ್ಲಿರುವಂಥದ್ದು 245 ಮಂದಿ. ಇನ್ನು ಹೈಯೆಸ್ಟ್ ವೀಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಯಾವುದು ಅಂತ ಕೇಳಿದ್ದೆ. ಪಂಜಾಬ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಹೈಯೆಸ್ಟ್ ಪ್ಯಾಡಿ ಪ್ರೊಡ್ಯೂಸಿಂಗ್ ಸ್ಟೇಟ್ ಅನ್ನುವಂಥದ್ದು ವೆಸ್ಟ್ ಬೆಂಗಾಲ್ ಆಗುತ್ತೆ. ವೆಸ್ಟ್ ಬೆಂಗಾಲ್ ಆಗಿರುತ್ತೆ, ಕೆಲವೊಮ್ಮೆ ಉತ್ತರ ಪ್ರದೇಶ ಆಗಿರುತ್ತೆ, ಹೀಗೆ ಬದಲಾಗ್ತಾ ಇರುತ್ತೆ. ಇದರ ಬಗ್ಗೆ ನಮಗೆ ಡೈನಮಿಕ್ ಆಗಿರುವಂಥ ಕಂಟೆಂಟ್ ಆಗಿರೋದ್ರಿಂದ ಆಗಾಗ ಇದ್ರ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿ ಗೊತ್ತಾಗ್ತಾ ಇರಬೇಕಾಗುತ್ತೆ. ಈಗ ಪಂಜಾಬ್ನವರು ಅತಿ ಹೆಚ್ಚು ವೀಟ್ ಅನ್ನು ಬೆಳೀತಾ ಇರೋದ್ರಿಂದ ಅವರಿಗೆ ಸರ್ಪ್ಲಸ್ ವೀಟ್ ಕೂಡ ಅವರ ಬಳಿ ಸಾಕಷ್ಟು ಇರುತ್ತೆ. ಹಾಗಾಗಿ ಆ ಸರ್ಪ್ಲಸ್ ವೀಟ್ ಅನ್ನು ಅವರು ಗೌರ್ಮೆಂಟ್ಗೆ ಹೆಚ್ಚಿನದಾಗಿ ಕೊಡುವಂಥದ್ದು. ಗೌರ್ಮೆಂಟ್ ಇವರಿಂದ ಹೆಚ್ಚಿನದಾಗಿ ಪ್ರೊಕ್ಯೂರ್ಮೆಂಟ್ ಅನ್ನು ಮಾಡುತ್ತೆ. ಒಂದು ವೇಳೆ ಈಗ ಬಂದಿರುವಂತಹ ಕಂಟೆನ್ಷಿಯಸ್ ಫಾರ್ಮ್ ಬಿಲ್ಸ್ಗಳು ಜಾರಿಗೆ ಬಂದಲ್ಲಿ ಮುಂಬರುವಂತಹ ದಿನಗಳಲ್ಲಿ MSP ಅನ್ನುವಂಥದ್ದು ಇಲ್ಲದೆ ಹೋದಾಗ ಇವರಿಗೆ ಪ್ರೊಕ್ಯೂರ್ಮೆಂಟ್ ಅನ್ನುವಂಥದ್ದು ಗೌರ್ಮೆಂಟ್ ಇವರ ಕಡೆಯಿಂದ ಈ ವೀಟ್ ಅನ್ನು ಪ್ರೊಕ್ಯೂರ್ ಮಾಡ್ಕೊಳ್ಳುವಂಥದ್ದು ಕಷ್ಟ ಆಗುತ್ತೆ. ಅಥವಾ ಇವರಿಗೆ ಸರಿಯಾದ ಬೆಲೆ ಅನ್ನುವಂಥದ್ದು ದೊರಕೋದಿಲ್ಲ ಅನ್ನುವಂಥ ಕಾರಣದಿಂದಲೇ ಈಗ ಹೆಚ್ಚಿನದಾಗಿ ಪಂಜಾಬಿನ ರೈತರು ಈ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರತಕ್ಕಂಥದ್ದು. ಸರಿಯಾದ ಉತ್ತರಗಳನ್ನು ನೀಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ನೀಡಿ. ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.